ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾ ಕೃಷ್ಣಪಾದಾನ್ ಸಹಗಣ ಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಶ್ರೀಮದ್ ಭಾಗವತದ 3ನೇ ಸ್ಕಂದದ 33ನೇ ಅಧ್ಯಾಯ ಕಪಿಲರ ಕಾರ್ಯ ಚಟುವಟಿಕೆಗಳು. ಪುಸ್ತಕ ಇದ್ದವರು ದಯವಿಟ್ಟು ಪುಸ್ತಕವನ್ನು ತೆರೆಯಿರಿ. ಹಾಗೆ ಅನುವಾದವನ್ನು ಓದುವವರು ಕೈ ಮೇಲೆ ಎತ್ತಬಹುದು. ಕಪಿಲ ಮುನಿಗಳು ತಾಯಿಯಾದಂತಹ ದೇವಹೂತಿಗೆ ಎಲ್ಲ ಉಪದೇಶಗಳನ್ನ ನೀಡಿ ಆಗಿದೆ. ಈಗ ಈ ಒಂದು ಅಧ್ಯಾಯದಲ್ಲಿ ದೇವಹೂತಿ, ತಾಯಿಯಾದಂತಹ ದೇವಹೂತಿ ಕಪಿಲ ಮುನಿಗಳ ಸ್ತುತಿಯನ್ನ ಮಾಡುವಂತಹದ್ದು ಹಾಗೂ ಕೊನೆಯದಾಗಿ ಕೆಲವೊಂದು ಉಪದೇಶಗಳನ್ನ ನೀಡಿ ಕಪಿಲ ಮುನಿಗಳು ಗೃಹವನ್ನ ತ್ಯಾಗ ಮಾಡ್ತಾರೆ. ನಂತರ ಕಪಿಲ ಮುನಿಗಳಿಂದ ಸ್ವೀಕರಿಸಿದಂತಹ ಏನು ತತ್ವಶಾಸ್ತ್ರ ಇದೆ, ಆ ಒಂದು ಬೋಧನೆ ಇದೆ, ಅದಕ್ಕೆ ಅನುಸಾರವಾಗಿ ದೇವಹೂತಿಯು ತನ್ನ ಒಂದು ಜೀವನದ ಆ ಒಂದು ಭಗವಂತನನ್ನ ಪಡೆಯುವಂತಹ ಏನು ಕಾರ್ಯ ಇದೆ ಅದರಲ್ಲಿ ಆಕೆ ಯಶಸ್ವಿಯನ್ನ ಪಡೆಯುತ್ತಾಳೆ. ಅಲ್ಲಿಗೆ ಈ ಒಂದು 3ನೆಯ ಸ್ಕಂದವು ಕೊನೆಗೊಳ್ಳುತ್ತದೆ. ಈ ಒಂದು ಅಧ್ಯಾಯ ಮೈತ್ರೇಯ ಮುನಿಗಳ ಮಾತುಗಳಿಂದ ಪ್ರಾರಂಭವಾಗ್ತಾ ಇದೆ. ಒಟ್ಟು 37 ಶ್ಲೋಕಗಳಿವೆ ಈ ಒಂದು ಅಧ್ಯಾಯದಲ್ಲಿ. ಮೈತ್ರೇಯ ಉವಾಚ ಏವಂ ನಿಶಮ್ಯ ಕಪಿಲಸ್ಯ ವಚೋ ಜನಿತ್ರಿ ಸಾ ಕರ್ದಮಸ್ಯ ದಯಿತಾ ಕಿಲ ದೇವಹೂತಿ ವಿಸ್ರಸ್ತಮೋಹ ಪಟಲಾ ತಮಭಿಪ್ರಣಮ್ಯ ತುಷ್ಟಾವತತ್ವಮಿಷಯಾಂಕಿತ ಸಿದ್ಧಿ ಭೂಮಿಂ. ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಶ್ರೀ ಮೈತ್ರೇಯರು ಹೇಳಿದರು, ಹೀಗೆ ಕರ್ದಮ ಮುನಿಯ ಪತ್ನಿಯಾದ ಮತ್ತು ಕಪಿಲ ದೇವನ ತಾಯಿಯಾದ ದೇವಹೂತಿಯು ಭಕ್ತಿ ಸೇವೆ ಮತ್ತು ದಿವ್ಯಜ್ಞಾನ ಕುರಿತ ಎಲ್ಲ ಅಜ್ಞಾನದಿಂದ ಮುಕ್ತಳಾದಳು. ಅವಳು ಮೋಕ್ಷದ ಹಿನ್ನೆಲೆಯಾದ ಸಾಂಖ್ಯ ದರ್ಶನದ ಮೂಲ ನಿಯಮಗಳ ಕರ್ತೃವಾದ ಭಗವಂತನಿಗೆ ನಮಸ್ಕರಿಸಿದಳು ಮತ್ತು ಈ ಕೆಳಗಿನಂತೆ ಪ್ರಾರ್ಥಿಸಿ ಅವನನ್ನು ತೃಪ್ತಿಪಡಿಸಿದಳು. ಹರೇ ಕೃಷ್ಣ. ಹರೇ ಕೃಷ್ಣ. ಸಾಂಖ್ಯ ಯೋಗ ಅನ್ನುವಂಥದ್ದು ನಮಗೆ ಭಕ್ತಿಗೆ ಒಂದು ತಳಹದಿ ಇದ್ದ ಹಾಗೆ, ಒಂದು ಫೌಂಡೇಶನ್ ಇದ್ದ ಹಾಗೆ. ಈ ಸಾಂಖ್ಯ ಯೋಗ ಬೇರೆಯಲ್ಲ, ಭಕ್ತಿ ಯೋಗ ಬೇರೆಯಲ್ಲ. ಭಕ್ತಿಯನ್ನ ಯಾವ ರೀತಿಯಾಗಿ ಆಚರಣೆ ಮಾಡಬೇಕು ಅನ್ನುವುದನ್ನ ಬಹಳ ವಿವರವಾಗಿ ಅನೇಕ ಅಧ್ಯಾಯಗಳಲ್ಲಿ ಕಪಿಲ ಮುನಿಗಳು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಭಗವದ್ಗೀತೆಯಲ್ಲಿಯೂ ಕೂಡ 2ನೇ ಅಧ್ಯಾಯಕ್ಕೆ ನಾವು ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡುತ್ತೇವೆ. ಅರ್ಜುನನು ಕೇಳಿದಂತಹ ಎಲ್ಲ ಪ್ರಶ್ನೆಗೆ ಭಗವಂತನು ಉತ್ತರವನ್ನ ಕೊಟ್ಟಂತಹ ಒಂದು ಅಧ್ಯಾಯ ಇಡೀ ಭಗವದ್ಗೀತೆಯ ಸಾರ. ಆ ಭಗವದ್ಗೀತೆಗೂ ಕೂಡ ಅನೇಕ ವಿಚಾರಗಳು ಆ ಭಗವದ್ಗೀತೆಯಲ್ಲಿ ಏನು 2ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ ಅದರ ಹೆಚ್ಚಿನ ವಿವರಣೆಗಳು ಈ ಒಂದು ಸ್ಕಂದದಲ್ಲಿ ಅಥವಾ ಕಪಿಲ ಮುನಿಗಳ ಈ ಒಂದು ಬೋಧನೆಯಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ದೇವಹೂತಿ ಇಲ್ಲಿ ಯಾವ ಒಂದು ಹಂತವನ್ನ ತಲುಪಿದ್ದಾಳೆ ಅದನ್ನ ಜೀವನ್ಮುಕ್ತ ಸ್ಥಿತಿ ಅಂತ ಹೇಳಿ ಕರೀತಾರೆ. ಜೀವನ್ಮುಕ್ತ ಸ್ಥಿತಿ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಈ ಪ್ರಪಂಚದಲ್ಲಿ ಇದ್ರೂ ಕೂಡ ಇಲ್ಲದೆ ಇರುವಂತೆ, ಅಂದ್ರೆ ಈ ಒಂದು ಪ್ರಪಂಚಕ್ಕೆ ಅಂಟಿಕೊಳ್ಳದಂತೆ ಬದುಕುವಂತಹದ್ದು. ಹೇಗೆ ತಾವರೆಯ ಎಲೆ ಅದು ನೀರಿನಲ್ಲಿ ಇದ್ದೂ ಕೂಡ ನೀರಿನಿಂದ ಒದ್ದೆಯಾಗದೆ ಹೇಗೆ ಬದುಕ್ತದೋ ಹಾಗೆ ಯಾರು ಸಾಂಖ್ಯಯೋಗವನ್ನ ಅಭ್ಯಾಸ ಮಾಡ್ತಾರೋ ಅವರು ಈ ಪ್ರಪಂಚದಲ್ಲಿ ಇದ್ರೂ ಕೂಡ
ಈ ಪ್ರಪಂಚದ ಬಾಧೆಗಳಿಗೆ ಒಳಗಾಗದೆ ಬದುಕಲಿಕ್ಕೆ ಸಾಧ್ಯ. ಅವರು ಇಲ್ಲಿದ್ರೂ ಮುಕ್ತ ಸ್ಥಿತಿಯಲ್ಲಿಯೇ ಇರ್ತಾರೆ. ಹಾಗಾಗಿ ಅದನ್ನ ಜೀವನ್ಮುಕ್ತಿ ಅಂತ ಹೇಳಿ ಕರೆದಿದ್ದಾರೆ. ಇನ್ನು ಮುಂದಿನ ಶ್ಲೋಕಗಳಲ್ಲಿ 2ನೇ ಶ್ಲೋಕದಿಂದ ಮುಂದಿನ 4ನೇ ಶ್ಲೋಕದವರೆಗೆ ಕಪಿಲ ಮುನಿಗಳ ಒಂದು ಸ್ತುತಿಯನ್ನ ತಾಯಿಯಾದಂತಹ ದೇವಹೂತಿಯು ಮಾಡುವಂತಹದ್ದು. ದೇವಹೂತಿರುವಾಚ ಅತಾಪ್ಯಜೋಂತ ಸಲಿಲೇಶಯಾನಂ ಭೂತೇಂದ್ರಿಯಾರ್ಥಾತ್ಮಮಯಂ ವಪುಸ್ತೆ ಗುಣಪ್ರವಾಹಂ ಸದಶೇಷ ಬೀಜಂ ದಧ್ಯೌ ಸ್ವಯಂ ಯಜ್ಜಠರಾಬ್ಜಜಾತಃ. ಲೀಲಾವತಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ. ದೇವಹೂತಿಯು ನುಡಿದಳು, ಬ್ರಹ್ಮನು ಅಜಾತನೆಂದು ಹೇಳಲಾಗಿದೆ, ಏಕೆಂದರೆ ನೀನು ಬ್ರಹ್ಮಾಂಡದ ತಳದಲ್ಲಿರುವ ಸಾಗರದಲ್ಲಿ ಮಲಗಿರುವಾಗ ನಿನ್ನ ನಾಭಿಯಿಂದ ಬೆಳೆಯುವ ಕಮಲ ಪುಷ್ಪದಿಂದ ಬ್ರಹ್ಮನು ಹುಟ್ಟಿದ. ಆದರೂ ಕೂಡ ಬ್ರಹ್ಮನು ಅನಂತ ಬ್ರಹ್ಮಾಂಡಗಳ ಮೂಲವಾದ ನಿನ್ನನ್ನು ಕುರಿತು ಧ್ಯಾನ ಮಾಡಿದನು. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ದೇವಹೂತಿಯು ಕಪಿಲ ಮುನಿಗಳಲ್ಲಿ ಕೇಳುವಂತಹ ಪ್ರಶ್ನೆ, ಇದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ನನ್ನ ಗರ್ಭದಲ್ಲಿ ನೀನು ಹೇಗೆ ಜನಿಸಿದೆ, ಯಾಕಂದ್ರೆ ನಿನ್ನ ಸ್ಥಾನ ಎಂತಹದ್ದು ಅನ್ನೋದನ್ನ ಇಲ್ಲಿ ದೇವಹೂತಿ ಹೇಳುವಂತಹದ್ದು. ಭಗವಂತ ಎಲ್ಲದಕ್ಕೂ ಮೂಲನಾಗಿದ್ದಾನೆ, ಸರ್ವ ಕಾರಣ ಕಾರಣ. ಅಂತಹ ಭಗವಂತನಿಗೆ ಕಾರಣರಾಗುವವರು ಯಾರು, ಭಗವಂತನಿಗೆ ಜನ್ಮ ಕೊಡುವವರು ಯಾರು? ಹಾಗೊಂದು ವೇಳೆ ಭಗವಂತ ಜನ್ಮ ತಳೆದ ಅಂತ ಹೇಳಿದ್ರು ಕೂಡ ಅದು ಭಗವಂತನ ಒಂದು ಲೀಲೆಯ ಮಾತ್ರವಾಗಿರ್ತದೆ. ಅದಲ್ಲದೆ ಭಗವಂತನಿಗೆ ಜನ್ಮ ಕೊಡುವುದು ಅಥವಾ ಭಗವಂತನನ್ನ ಸೃಷ್ಟಿ ಮಾಡುವವರು ಯಾರೂ ಇಲ್ಲ. ಭಗವಂತನು ಅವನೇ ಎಲ್ಲದಕ್ಕೆ ಸೃಷ್ಟಿಕರ್ತನಾಗಿದ್ದಾನೆ. ಯಾವಾಗ ಯಾವುದೂ ಇಲ್ಲದೆ ಇರುವಂತಹ ಸ್ಥಿತಿ ಇತ್ತೋ ಆಗ ಭಗವಂತನಿದ್ದ. ಹಾಗೂ ಯಾವಾಗ ಈ ಸಂಪೂರ್ಣ ಏನು ವ್ಯಕ್ತ ಪ್ರಪಂಚ ಇದೆ, ಈ ಭೌತಿಕ ಪ್ರಪಂಚ, ಇದು ಸಂಪೂರ್ಣವಾಗಿ ವಿನಾಶವಾಗದಾಗ್ಲೂ ಆ ಭಗವಂತನು ಶಾಶ್ವತನಾಗಿ ಉಳಿಯುತ್ತಾನೆ. ಹಾಗಿರಬೇಕಾದ್ರೆ ನನ್ನಂತಹ ಸಾಮಾನ್ಯ ಮಹಿಳೆಯ ಹೊಟ್ಟೆಯಲ್ಲಿ ನಿನ್ನ ಶರೀರವನ್ನು ಇರಿಸಿದೆ, ಇದು ನನಗೆ ಅತ್ಯಂತ ವಿಸ್ಮಯಕಾರಿಯಾಗಿದೆ ಅಂತ ಹೇಳಿ ಇಲ್ಲಿ ದೇವಹೂತಿಯು ತನ್ನ ಸ್ತುತಿಗಳನ್ನ ಪ್ರಾರಂಭ ಮಾಡ್ತಾ ಇದ್ದಾಳೆ. ಸಾ ಏವ ವಿಶ್ವಸ್ಯ ಭವಾನ್ ವಿಧತ್ತೆ ಗುಣ ಪ್ರವಾಹೇಣ ವಿಭಕ್ತ ವೀರ್ಯ ಸರ್ಗಾದ್ಯನೀಹೋ ವಿತತ ಭಿಸಂಧಿ ರಾತ್ಮೇಶ್ವರೋ ತರ್ಕ್ಯ ಸಹಸ್ರಶಕ್ತಿ. ಚಂದ್ರಿಕಾ ಮಾತು. ಹರೇ ಕೃಷ್ಣ ಪ್ರಭುಜಿ. ಅನುವಾದ. ನನ್ನ ಪ್ರಿಯ ಪ್ರಭುವೆ, ಸ್ವತಃ ನೀನು ಮಾಡಬೇಕಾದದ್ದು ಏನೂ ಇಲ್ಲ. ಆದರೂ ಐಹಿಕ ಪ್ರಕೃತಿಯ ಗುಣಗಳ ಪರಸ್ಪರ ಪ್ರಕ್ರಿಯೆಯಲ್ಲಿ ನಿನ್ನ ಶಕ್ತಿಗಳನ್ನು ವಿತರಿಸಿರುವೆ ಮತ್ತು ಆ ಕಾರಣದಿಂದಾಗಿಯೇ ಬ್ರಹ್ಮಾಂಡದ ಉದ್ಭವದಲ್ಲಿ ಸೃಷ್ಟಿ, ಸ್ಥಿತಿ ಮತ್ತು ಲಯಗಳು ನಡೆಯುತ್ತವೆ. ನನ್ನ ಪರಮ ಪ್ರಿಯ ಪ್ರಭುವೆ, ನೀನು ಸ್ವಯಂ ಸಂಕಲ್ಪಿತನು ಮತ್ತು ಜೀವಿಗಳಲ್ಲಿ ದೇವೋತ್ತಮ ಪರಮ ಪುರುಷನು. ಅವರ ಸಲುವಾಗಿಯೇ ಈ ಐಹಿಕ ಉದ್ಭವಗಳನ್ನು ಸೃಷ್ಟಿಸಿರುವೆ. ನೀನು ಒಬ್ಬನೇ ಆದರೂ ನಿನ್ನ ವಿವಿಧ ಶಕ್ತಿಗಳು ಬಹುಮುಖವಾಗಿ ಕಾರ್ಯನಿರ್ವಹಿಸಬಲ್ಲವು. ಇದು ನಮಗೆ ಕಲ್ಪನಾತೀತವಾದದ್ದು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಭಗವಂತ ಯಾತಕ್ಕೋಸ್ಕರ ಅವತಾರವನ್ನು ತಾಳಬೇಕು? ಅರ್ಜುನನು ಕೂಡ ಭಗವದ್ಗೀತೆಯಲ್ಲಿ ಇದೇ ಪ್ರಶ್ನೆಯನ್ನ ಕೇಳಿರುವಂತದ್ದು. ಆಗ ಭಗವಂತನು ಉತ್ತರವನ್ನ ಕೊಟ್ಟಿದ್ದಾನೆ. ಧರ್ಮವನ್ನ ಸ್ಥಾಪನೆ ಮಾಡಲಿಕ್ಕೆ, ಅಧರ್ಮವನ್ನ ವಿನಾಶ ಮಾಡಲಿಕ್ಕೆ, ದುಷ್ಕರ್ಮಿಗಳನ್ನ ನಾಶ ಮಾಡಲಿಕ್ಕೆ, ಭಕ್ತರನ್ನ ರಕ್ಷಣೆ ಮಾಡಲಿಕ್ಕೆ ಭಗವಂತನು ಅವತಾರವನ್ನ ತಾಳ್ತಾನೆ. ಅದನ್ನೇ ಇಲ್ಲಿ ಮತ್ತೆ ದೇವಹೂತಿಯು ಹೇಳ್ತಾ ಇರುವಂತಹದ್ದು. ಭಗವಂತನು ಬರಲೇಬೇಕು ಅನ್ನುವಂತಹ ನಿಯಮ ಏನೂ ಇಲ್ಲ. ಭಗವಂತನು ಬರುವುದು ಅಥವಾ ಬರದೇ ಇರುವಂತದ್ದು ಅದು ಅವನ ಇಚ್ಛೆಗೆ ಬಿಟ್ಟದ್ದು. ಆದರೂ ಕೂಡ ಆತನು ಅವತಾರವನ್ನು ತಾಳಿ ಬರ್ತಾನೆ. ಯಾಕಂತ ಹೇಳಿದ್ರೆ ಇಡೀ ಈ ಒಂದು ಸೃಷ್ಟಿ, ಈ ಭೌತಿಕ ಸೃಷ್ಟಿಯಲ್ಲಿ ಯಾರು ಬಂಧಿತರಾಗಿದ್ದಾರೋ ಅವರನ್ನ ರಕ್ಷಣೆ ಮಾಡ್ಲಿಕ್ಕೋಸ್ಕರ ಭಗವಂತನು ಇಲ್ಲಿಗೆ ಬರ್ತಾನೆ ಮತ್ತು ಅನೇಕ ಲೀಲೆಗಳನ್ನ ಆಡ್ತಾನೆ. ಸಾತ್ವಂ ಭೃತೋ ಮೇ ಜಠರೇಣ ನಾಥ ಕಥಂ ನು ಯಸ್ಯೋದರ ಏತದಾಸೀತ್ ವಿಶ್ವಂ ಯುಗಾಂತೆ ವಟಪತ್ರ ಏಕಾ ಶೇತೆ ಸ್ಮ ಮಾಯಾ ಶಿಶುರಂಘ್ರಿಪಾನಃ. ಲೀಲಾವತಿ ಮಾತಾಜಿ. ದೇವೋತ್ತಮ ಪರಮಪುರುಷನಾಗಿ ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದೀಯೆ. ಹೇ ನನ್ನ ಪ್ರಭುವೆ, ಇಡೀ ಬ್ರಹ್ಮಾಂಡದ ಸಕಲ ಸೃಷ್ಟಿಯನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡಿರುವವನಿಗೆ ಇದು ಹೇಗೆ ಸಾಧ್ಯ ಸಂಭವನೀಯ ಎಂಬುದು ಇದಕ್ಕೆ ಉತ್ತರ. ಏಕೆಂದರೆ ಯುಗಾಂತ್ಯದಲ್ಲಿ ನೀನು ಸಣ್ಣ ಮಗುವಿನೋಪಾದಿಯಲ್ಲಿ ಆಲದೆಲೆಯ ಮೇಲೆ ಪವಡಿಸುತ್ತೀಯೇ ಮತ್ತು ನಿನ್ನ ಪಾದಪದ್ಮಗಳ ಹೆಬ್ಬೆರಳನ್ನು ಚೀಟುತ್ತೀಯೇ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ.
ಇದು ಭಗವಂತನು ಈ ಒಂದು ಪ್ರಳಯ ಕಾಲದಲ್ಲಿ ಯಾವ ರೀತಿಯಾಗಿ ಇರ್ತಾನೆ ಅನ್ನೋದನ್ನ ಈ ಒಂದು ಶ್ಲೋಕವು ನಮಗೆ ತಿಳಿಸಿಕೊಡ್ತಾ ಇದೆ. ಆ ಭಗವಂತನು ಆಲದ ಎಲೆಯ ಮೇಲೆ ಪವಡಿಸಿರ್ತಾನೆ. ಆಲದ ಎಲೆಯ ಮೇಲೆ ತನ್ನ ಕಾಲುಗಳನ್ನ ತಾನು ಚೀಪ್ತಾ ಮಲಗಿರ್ತಾನೆ. ಅಂತಹ ಒಂದು ರೂಪವನ್ನ ಇಲ್ಲಿ ದೇವಹೂತಿಯು ನೆನಪು ಮಾಡಿಕೊಳ್ತಾ ಇದ್ದಾಳೆ. ಇಲ್ಲಿ ಈ ಒಂದು ಚಿತ್ರದಲ್ಲಿ ನೀವು ಕಾಣಬಹುದು ಯಾವ ರೀತಿಯಾಗಿ ಆ ಭಗವಂತ ವಟಪತ್ರಶಾಹಿಯಾಗಿ ಮಲಗಿದ್ದಾನೆ. ಇದು ಪ್ರಳಯ ಕಾಲದಲ್ಲಿ ಕಾಣುವಂತಹ ಒಂದು ದೃಶ್ಯ. ಈ ಒಂದು ಶ್ಲೋಕದಲ್ಲಿ ಅದನ್ನ ವಿವರಿಸ್ತಾರೆ. ಕರಾರವಿಂದೇ ಪದಾರವಿಂದಂ ಮುಖಾರವಿಂದೇ ವಿನಿವೇಶಯಂತಂ ವಟಸ್ಯ ಪತ್ರಸ್ಯ ಪುಟೇಶಯಾನಂ ಬಾಲಮುಕುಂದಂ ಮನಸಾ ಸ್ಮರಾಮಿ. ಆ ಬಾಲಮುಕುಂದನ ಒಂದು ಶ್ಲೋಕ ಇದು. ಇಲ್ಲಿ ಕರಾರವಿಂದೆ ಅಂದ್ರೆ ಕೈಗಳು ಕಮಲಕ್ಕೆ ಹೋಲಿಸಿದ್ದಾರೆ. ಕೈಗಳಿಂದ ಕರಾರವಿಂದೆ ಪದಾರವಿಂದಂ, ಆ ಪಾದ ಕಮಲಗಳನ್ನ ಹಿಡಿದುಕೊಂಡಿದ್ದಾರೆ. ಹಾಗೂ ಮುಖಾರವಿಂದೇ ವಿನಿವೇಶಯಂತಂ, ಮುಖಾರವಿಂದ ಆ ಮುಖಕಮಲದಿಂದ ಆ ಒಂದು ಕಾಲಿನ ಹೆಬ್ಬೆರಳನ್ನ ಚೀಪುತ್ತಾ ಇದ್ದಾನೆ ಭಗವಂತ. ವಟಸ್ಯ ಪತ್ರಸ್ಯ ಪುಟೇಶಯಾನಂ, ವಟಪತ್ರ ಎಲೆ ಏನಿದೆ ಈ ಎಲೆಯ ಮೇಲೆ ಅವನು ಪವಡಿಸಿದ್ದಾನೆ. ಅಂತಹ ಬಾಲಮುಕುಂದನನ್ನ ಇಲ್ಲಿ ದೇವಹೂತಿಯು ಸ್ಮರಿಸಿಕೊಳ್ತಾ ಇದ್ದಾಳೆ. ಈ ಒಂದು ರೂಪವನ್ನ ನಾವು ಕೂಡ ಈ ಒಂದು ಶ್ಲೋಕದ ಮುಖಾಂತರ ನೆನಪು ಮಾಡಿಕೊಳ್ಳಬಹುದು. ವಟಪತ್ರಶಾಹಿಯಾಗಿರುವಂತಹ ಭಗವಂತನು. ಆ ಭಗವಂತನ ಉದ್ದೇಶ ಏನು, ಅವತಾರದ ಉದ್ದೇಶ ಏನು ಅನ್ನೋದನ್ನ ನಾವು ಈಗ ನೋಡೋಣ. ತ್ವಂ ದೇಹ ತಂತ್ರ ಪ್ರಶಮಾಯ ಪಾಪ್ಮನಾಂ ನಿದೇಶ ಭಾಜಾಂ ಚ ವಿಭೋ ವಿಭೂತಯೇ ಯಥಾವತಾರಾಸ್ತವ ಸೂಕರಾದಯಾ ತಥಾಯ ಮಪ್ಯಾತ್ಮ ಪಥೋಪಲಬ್ಧಯೇ. ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಎಲೈ ಪ್ರಭುವೆ, ಪತಿತರ ಪಾಪ ಕಾರ್ಯಗಳನ್ನು ಉಪಶಮನಗೊಳಿಸಲು ಹಾಗೂ ಭಕ್ತಿ ಮತ್ತು ಮುಕ್ತಿಯಲ್ಲಿ ಅವರ ಜ್ಞಾನವನ್ನು ಶ್ರೀಮಂತಗೊಳಿಸಲು ನೀನು ಈ ಶರೀರ ಧರಿಸಿರುವೆ. ಈ ಪಾಪಿ ಜನರು ನಿನ್ನ ಮಾರ್ಗದರ್ಶನವನ್ನೇ ಅವಲಂಬಿಸಿರುವುದರಿಂದ ನೀನು ಸ್ವ ಇಚ್ಛೆಯಿಂದಾಗಿ ವರಾಹ ಮತ್ತಿತರ ಅವತಾರಗಳನ್ನೆತ್ತುವೆ. ಅಂತೆಯೇ ನೀನು ನಿನ್ನನ್ನು ಆಶ್ರಯಿಸಿದವರಿಗೆ ದಿವ್ಯಜ್ಞಾನ ನೀಡಲು ಅವತರಿಸಿರುವೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಈ ಒಂದು ಭೌತಿಕ ಪ್ರಪಂಚವನ್ನ ಕತ್ತಲಿನ ಒಂದು ಪ್ರಪಂಚ ಅಂತ ಹೇಳ್ತೇವೆ. ಇಲ್ಲಿ ಕೇವಲ ಬರೇ ಕತ್ತಲು ತುಂಬಿದೆ. ಆ ಸೂರ್ಯ ಚಂದ್ರರ ಒಂದು ಉಪಸ್ಥಿತಿ ಇರುವುದರಿಂದಾಗಿ ನಮಗೆ ಬೆಳಕು ಬರ್ತದೆ. ಅಲ್ಲದೆ ಇದ್ರೆ ಇಲ್ಲಿ ಕಗ್ಗತ್ತಲು. ಅದೇ ರೀತಿ ಅಜ್ಞಾನವೂ ಕೂಡ. ನಾವು ಇಲ್ಲಿ ಬಂದಿದ್ದೇವೆ, ಆದ್ರೆ ಯಾಕೆ ಇಲ್ಲಿ ಬಂದಿದ್ದೇವೆ, ಇಲ್ಲಿ ಹೇಗೆ ಬಂಧಿತರಾಗಿದ್ದೇವೆ, ಇಲ್ಲಿಂದ ಹೇಗೆ ಬಿಡುಗಡೆ ಪಡೀಲಿಕ್ಕೆ ಸಾಧ್ಯ, ಇದು ಯಾವುದು ಕೂಡ ನಮಗೆ ತಿಳಿಯುವುದಿಲ್ಲ. ಇದರ ಬಗ್ಗೆ ಎಲ್ಲಿಯೂ ಕೂಡ ನಮಗೆ ಜ್ಞಾನ ಇಲ್ಲ. ಸಾಮಾನ್ಯವಾಗಿ ನಾವು ಶರೀರಧಾರಿಗಳಾಗಿ ಬಂದಾಗ ಈ ಶರೀರವನ್ನ ನೋಡಿಕೊಳ್ಳುವುದರ ಬಗ್ಗೆ ಒಂದು ಜ್ಞಾನವನ್ನು ನಾವು ಹೊಂದಿರಬಹುದು. ಒಂದು ಊಟವನ್ನ ಮಾಡಲಿಕ್ಕೆ ಅಥವಾ ಏನು ಈ ಶರೀರವನ್ನ ಸುಸ್ಥಿರವಾಗಿ ಇಟ್ಕೊಳ್ಳಿಕ್ಕೆ ಏನು ಬೇಕೋ ಅದನ್ನ ನಾವು ಮಾಡುವುದಿದ್ರು ಕೂಡ ಈ ಪ್ರಪಂಚದಿಂದ, ಈ ಭೌತಿಕ ಪ್ರಪಂಚದಿಂದ ಹೊರಗೆ ಬರುವುದು ಹೇಗೆ ಅನ್ನೋದನ್ನ ನಾವು ಸ್ವಂತ ಯಾವುದೇ ಪ್ರಯತ್ನದಿಂದಲೂ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ಸಂದರ್ಭದಲ್ಲಿ ಭಗವಂತನು ಅವತಾರ ತಾಳಿ ಬರಬೇಕು, ಅಥವಾ ಭಗವಂತನ ಪ್ರತಿನಿಧಿಗಳು ಬಂದು ನಮ್ಮನ್ನ ಇಲ್ಲಿಂದ ಉದ್ಧಾರ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಅದು ಸಾಧ್ಯವಾಗುವುದಿಲ್ಲ. ಅಂತಹ ಉದ್ದೇಶಕ್ಕೋಸ್ಕರ ಭಗವಂತನು ಬಂದಿದ್ದಾನೆ. ಹಾಗೆ ಬಂದಂತಹ ಭಗವಂತನು ನಮಗೆ ಈ ಹರಿನಾಮವನ್ನ ನೀಡಿದ್ದಾನೆ. ಈ ಹರಿನಾಮದ ಸಹಾಯದಿಂದ ನಾವು ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ. ಆ ಹರಿನಾಮದ ಮಹಿಮೆಯನ್ನ ಮುಂದಿನ 2 ಶ್ಲೋಕಗಳಲ್ಲಿ ತಿಳಿಸಿದ್ದಾರೆ. ಶ್ರೀಲ ಪ್ರಭುಪಾದರು ಕೂಡ ಈ ಶ್ಲೋಕಗಳನ್ನ ತಮ್ಮ ಅನೇಕ ಪ್ರವಚನಗಳಲ್ಲಿ ಹೇಳಿದ್ದಾರೆ. ಯನ್ನಾಮಧೇಯ ಶ್ರವಣಾನುಕೀರ್ತನಾದ್ಯತ್ಪ್ರಕರಣಾದ್ವಿಸ್ತರಣಾದಪಿ ಕ್ವಚಿತ್ ಶ್ವಾದೋಪಿ ಸದ್ಯ ಸವನಾಯ ಕಲ್ಪತೆ ಹುತಾ ಪುನಸ್ತೆ ಭಗವಾನ್ನು ದರ್ಶನಾತ್. ಲೀಲಾವತಿ ಮಾತಾಜಿ. ಸ್ವಪಚ ಕುಲದಲ್ಲಿ ಹುಟ್ಟಿದವನೂ ಕೂಡ ಒಮ್ಮೆ ದೇವೋತ್ತಮ ಪರಮಪುರುಷನ ಪುಣ್ಯ ನಾಮವನ್ನು ಉಚ್ಚರಿಸಿದರೆ, ಅವನ ಸಂಕೀರ್ತನ ಮಾಡಿದರೆ, ಅವನ ಲೀಲಾ ಶ್ರವಣ ಮಾಡಿದರೆ, ಅವನಿಗೆ ನಮಸ್ಕಾರಗಳನ್ನು ಸಲ್ಲಿಸಿದರೆ ಅಥವಾ ಅವನನ್ನು ಸ್ಮರಿಸಿದರೆ ಸಾಕು, ವೈದಿಕ ಯಜ್ಞಗಳನ್ನು ಆಚರಿಸಲು ಅರ್ಹನಾಗುವನು ಎಂದ ಮೇಲೆ ಮುಖಾಮುಖಿಯಾಗಿ ದೇವೋತ್ತಮ ಪರಮಪುರುಷನನ್ನು ಕಾಣುವಷ್ಟು
ಆಧ್ಯಾತ್ಮಿಕ ಸಾಧನೆ ಮಾಡಿದವರ ಬಗ್ಗೆ ಹೇಳುವುದೇನಿದೆ? ಹರೇ ಕೃಷ್ಣ. ಹರೇ ಕೃಷ್ಣ. ಈ ಒಂದು ಹರಿನಾಮ ಅನ್ನುವಂಥದ್ದು ಯಾರಿಗೆಲ್ಲ ಲಭ್ಯ ಇದೆ ಅನ್ನುವುದನ್ನು ನಾವು ನೋಡುವುದಾದ್ರೆ ಅದು ಪ್ರತಿಯೊಬ್ಬರಿಗೂ ಕೂಡ ಲಭ್ಯ ಇದೆ. ಶ್ವಪಚ ಅಂದ್ರೆ ಒಂದು ನಾಯಿಯನ್ನ ತಿನ್ನುವಂತಹ ವ್ಯಕ್ತಿಯ ಆಗಿದ್ರು ಕೂಡ, ಒಬ್ಬ ಚಾಂಡಾಲನೇ ಆಗಿದ್ರು ಕೂಡ ಆತನು ಭಗವಂತನ ನಾಮಸ್ಮರಣೆ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವನು ಯಜ್ಞವನ್ನ ಮಾಡಲಿಕ್ಕೆ ಬೇಕಾದಂತಹ ಅರ್ಹತೆಯನ್ನು ಕೂಡ ಪಡೆದುಕೊಳ್ಳಲಿಕ್ಕೆ ಸಾಧ್ಯ. ಅದು ಭಗವಂತನ ನಾಮಕ್ಕೆ ಇರುವಂತಹ ಒಂದು ಶಕ್ತಿಯಾಗಿದೆ. ಸನಾತನ ಗೋಸ್ವಾಮಿಗಳು ಹೇಳುವಂತಹ ಹರಿಭಕ್ತಿ ವಿಲಾಸದಲ್ಲಿ ಹೇಳುವಂತಹ ಮಾತು, ಕಂಚಿನಂತಹ ಮೂಲ ಲೋಹವನ್ನು ರಾಸಾಯನಿಕ ಪ್ರಕ್ರಿಯೆಯಿಂದ ಚಿನ್ನವಾಗಿ ಪರಿವರ್ತಿಸುವಂತೆ ದೀಕ್ಷಾ ವಿಧಾನದ ಮೂಲಕ ಯಾರೊಬ್ಬರನ್ನು ಬ್ರಾಹ್ಮಣರನ್ನಾಗಿ ಪರಿವರ್ತಿಸಬಹುದು. ಇಲ್ಲಿ ಬ್ರಾಹ್ಮಣತ್ವ ಅನ್ನುವಂಥದ್ದು ಆಚರಣೆಯಿಂದ ಬರುವುದು, ಇದು ಜನ್ಮದಿಂದ ಬರುವಂತದ್ದಲ್ಲ. ಯಸೆಯ ಲಕ್ಷಣಂ ಪ್ರೋಕ್ತಂ ಪುಂಸೋ ವರ್ಣಾಭಿವ್ಯಂಜಕ ಯದನ್ಯತ್ರಾಪಿ ದೃಶ್ಯೇತ ತತ್ತೇನೈವ ವಿನಿರ್ದಿಶೇತ್. ಒಬ್ಬ ವ್ಯಕ್ತಿಯ ಕಾರ್ಯಚಟುವಟಿಕೆ ಹೇಗಿರ್ತದೋ ಅದಕ್ಕೆ ಸರಿಯಾಗಿ ಅವನ ವರ್ಣ ಮತ್ತು ಆಶ್ರಮವನ್ನು ನಾವು ನಿರ್ಧಾರ ಮಾಡಬೇಕು. ಹಾಗಾಗಿ ಈ ಹರಿನಾಮ ಅನ್ನುವಂಥದ್ದು ಎಷ್ಟೊಂದು ಶ್ರೇಷ್ಠವಾದದ್ದು ಅನ್ನೋದನ್ನ ಇಲ್ಲಿ ನಾವು ತಿಳಿದುಕೊಳ್ಳಬಹುದು. ಅಹೋ ಬತಶ್ವಪಚತೋ ಗರೀಯಾನ್ ಯಜ್ಜಿಹ್ವಾಗ್ರೇ ವರ್ತತೆ ನಾಮ ತುಭ್ಯಂ ತೇ ಪುಸ್ತಪಸ್ತೆ ಜಹು ಸಸ್ನುರಾರ್ಯ ಬ್ರಹ್ಮಾನುಚುರ್ನಾಮ ಗೃಣಂತಿ ಏತೇ. ಚಂದ್ರಿಕಾ ಮಾತು. ಹರೇ ಕೃಷ್ಣ ಪ್ರಭುಜಿ. ಅನುವಾದ. ಓಹೋ, ನಿನ್ನ ಪುಣ್ಯನಾಮ ಸಂಕೀರ್ತನ ಮಾಡುವ ನಾಲಿಗೆಗಳು ಅದೆಷ್ಟು ಭವ್ಯವಾಗಿವೆ. ಶ್ವಪಚ ಕುಟುಂಬದಲ್ಲಿ ಜನಿಸಿದ್ದರೂ ಕೂಡ ಅವರು ಪೂಜ್ಯರು. ನಿನ್ನ ಪುಣ್ಯನಾಮ ಸಂಕೀರ್ತನ ಮಾಡುವ ವ್ಯಕ್ತಿಗಳು ಎಲ್ಲಾ ಪ್ರಕಾರದ ವ್ರತ, ತಪಸ್ಸು ಮತ್ತು ಯಜ್ಞಗಳನ್ನು ಆಚರಿಸಿರಬೇಕು ಮತ್ತು ಆರ್ಯರ ಸಕಲ ಶೀಲ ಸದಾಚಾರಗಳನ್ನು ಸಾಧಿಸಿರಬೇಕು. ನಿನ್ನ ಪುಣ್ಯನಾಮ ಸಂಕೀರ್ತನೆ ಮಾಡುತ್ತಾ ಅವರು ಪವಿತ್ರ ತೀರ್ಥಕ್ಷೇತ್ರಗಳಲ್ಲಿ ಮಿಂದಿರಬೇಕು, ವೇದಗಳ ಅಧ್ಯಯನ ಮಾಡಿರಬೇಕು, ಅಗತ್ಯವಾದ ಸಕಲವನ್ನು ಪೂರೈಸಿರಬೇಕು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇಲ್ಲಿ ಯಾರು ಹರಿನಾಮವನ್ನ ಸ್ವೀಕಾರ ಮಾಡಿದ್ದಾರೋ ಅವರು ಇಲ್ಲಿ ಹೇಳಿರುವಂತಹ ಈ ಎಲ್ಲಾ ಕಾರ್ಯಗಳನ್ನ ಈಗಾಗಲೇ ಮಾಡಿ ಮುಗಿಸಿದ್ದಾರೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಯಾರು ಈ ಪುಣ್ಯನಾಮವನ್ನ ಸಂಕೀರ್ತನೆಯನ್ನ ಮಾಡ್ತಾರೋ ಅವರು ವ್ರತ ತಪಸ್ಸು ಮಾಡುವುದು, ಯಜ್ಞ ಮಾಡುವುದು, ಆಮೇಲೆ ಸದಾಚಾರಗಳನ್ನು ಸಾಧಿಸುವಂತಹದ್ದು, ತೀರ್ಥಕ್ಷೇತ್ರಗಳಿಗೆ ಹೋಗುವಂತಹದ್ದು, ವೇದಾಧ್ಯಯನ ಮಾಡುವಂತಹದ್ದು, ಎಲ್ಲ ಸಕಲ ಏನೆಲ್ಲ ಇದೆ ಇವುಗಳನ್ನೆಲ್ಲ ಈಗಾಗಲೇ ಪೂರೈಸಿದ್ದಾರೆ ಅನ್ನುವ ಮಾತನ್ನ ಇಲ್ಲಿ ಪ್ರಭುಪಾದರು ತಿಳಿಸ್ತಾ ಇದ್ದಾರೆ. ಯಾರು ನಿರಪರಾಧ ಭಾವದಿಂದ ಭಗವಂತನ ಪುಣ್ಯನಾಮ ಸಂಕೀರ್ತನೆಯನ್ನ ಮಾಡ್ತಾರೆ ಅವರು ವೈದಿಕ ಯಜ್ಞಗಳನ್ನ ಆಚರಿಸಲಿಕ್ಕೆ ಅರ್ಹರಾಗ್ತಾರೆ. ಹರಿನಾಮವನ್ನ ಜಪ ಮಾಡುವುದರಲ್ಲಿ 3 ಹಂತಗಳಿವೆ. ಅಪರಾಧ ಸ್ಥಿತಿ ಅಥವಾ ಅಪರಾಧವನ್ನ ಮಾಡುವಂಥದ್ದು ಪ್ರಾರಂಭದಲ್ಲಿ ನಡೆಯುತ್ತದೆ. ನಾವು ಹರಿನಾಮವನ್ನು ಮೊದಲು ಪ್ರಾರಂಭಿಸಿದಾಗ ನಮಗೆ ಅದರಲ್ಲಿ ಅಷ್ಟೊಂದು ಆಸಕ್ತಿಯೂ ಇರುವುದಿಲ್ಲ, ಮನಸ್ಸು ಎಲ್ಲೆಲ್ಲೋ ಓಡ್ತದೆ. ಹಾಗೆ 10 ಅಪರಾಧಗಳನ್ನ ಹರಿನಾಮಕ್ಕೆ ಹೇಳಿದ್ದಾರೆ. ನಂತರ ಆ ಅಪರಾಧವನ್ನ ಕಳೆದುಕೊಳ್ಳುವಂತಹ ಸ್ಥಿತಿ, ಅದನ್ನ ನಾಮಾಭಾಸ ಅಂತ ಹೇಳ್ತಾರೆ. ಆಮೇಲೆ ಶುದ್ಧನಾಮ ಅಂತ ಹೇಳಿದ್ರೆ ಯಾವುದೇ ಅಪರಾಧ ಇಲ್ಲದೆ ಭಗವಂತನ ನಾಮವನ್ನ ಸ್ಮರಣೆ ಮಾಡುವಂಥದ್ದು, ಉಚ್ಚಾರಣೆ ಮಾಡುವಂತಹದ್ದು. ಒಬ್ಬ ವ್ಯಕ್ತಿ ಯಾರೊಬ್ಬರು ಭಗವಂತನ ಪುಣ್ಯನಾಮ ಸಂಕೀರ್ತನೆ ಮಾಡುವುದು ಮತ್ತು ಇಡೀ ಪ್ರಕ್ರಿಯೆಯನ್ನು ಅಂದರೆ ಅಪರಾಧ ಹಂತ, ನಿರಪರಾಧ ಹಂತ ಹಾಗೂ ಪರಿಶುದ್ಧ ಹಂತ ಇದೆಲ್ಲವನ್ನು ಅರಿತಿರಬೇಕಾಗಿಲ್ಲ. ನಾಲಗೆಯ ತುದಿಯಲ್ಲಿ ಪುಣ್ಯನಾಮವನ್ನು ಉಚ್ಚರಿಸಿದರೆ ಅಷ್ಟೇ ಸಾಕು. ಇಲ್ಲಿ ನಾಮ ಎಂದರೆ ಏಕೈಕವಾದದ್ದು, ಕೃಷ್ಣ ಅಥವಾ ರಾಮನ ಏಕೈಕ ನಾಮ, ಅದನ್ನು ಉಚ್ಚಾರ ಮಾಡಿದರೆ ಸಾಕು. ಹರಿನಾಮವನ್ನ ಉಚ್ಚಾರಣೆ ಮಾಡಲಿಕ್ಕೆ ನಮಗೆ ಸಮಸ್ಯೆ ಆಗ್ತದೆ ಅಂತ ಆದ್ರೆ ನಾವು ಅದಕ್ಕೆ ಪರಿಹಾರಕ್ಕೆ ಬೇರೆ ಎಲ್ಲೂ ಹುಡುಕಬೇಕಾಗಿಲ್ಲ. ಆ ಹರಿನಾಮವನ್ನು ಜಪ ಮಾಡುವುದರಿಂದಲೇ ಅದರಲ್ಲಿರುವಂತಹ ಬಾಧೆಗಳು ದೂರವಾಗ್ತವೆ. ಅಷ್ಟೊಂದು ಪವಿತ್ರವಾದಂಥದ್ದು ಭಗವಂತನ ಈ ಹರಿನಾಮವಾಗಿದೆ. ನಾಮ ಚಿಂತಾಮಣಿ ಕೃಷ್ಣ ಚೈತನ್ಯ ರಸ ವಿಗ್ರಹ ಪೂರ್ಣ ಶುದ್ಧ ನಿತ್ಯ ಮುಕ್ತ ಅಭಿನ್ನತ್ವಾತ್ ನಾಮ ನಾಮಿನೇ. ಇಲ್ಲಿ ಇನ್ನೊಂದು ಉದಾಹರಣೆಯನ್ನು ಕೊಡ್ತಾರೆ. ಕಾನೂನು ವಿದ್ಯಾರ್ಥಿ ಆ ವೇಳೆಗೆ ಸಾಮಾನ್ಯ ಶಿಕ್ಷಣದಲ್ಲಿ ಪದವೀಧರನಾಗಿರುತ್ತಾನೆ ಎಂಬ ಹೇಳಿಕೆಯಂತೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂದು ಭಗವಂತನ ಪುಣ್ಯನಾಮ ಸಂಕೀರ್ತನೆ ಮಾಡುವವರು ಎಲ್ಲ ಕಳಹಂತಗಳನ್ನು ಹಾದು ಬಂದವರು ಎಂದೇ ತಿಳಿಯಬೇಕು. ಅಂದ್ರೆ ಈಗ ಯಾರಾದ್ರೂ ಒಬ್ರು ಕಾನೂನು ಪದವಿಯನ್ನ ಪಡೆದಿದ್ದಾರೆ ಅಂತಂದ್ರೆ ಅವರು SSLC ಪಾಸ್ ಆಗಿದ್ದಾರಾ, PUC ಪಾಸ್ ಆಗಿದ್ದಾರಾ ಅಂತ ಹೇಳಿ ಪ್ರತ್ಯೇಕವಾಗಿ ಕೇಳುವ ಅಗತ್ಯ ಇಲ್ಲ. ಯಾಕಂದ್ರೆ ಅದನ್ನೆಲ್ಲ
ಪಾಸ್ ಪಾಸ್ ಮಾಡಿದ ಮೇಲೆನೆ, ಅದೆಲ್ಲ ಉತ್ತೀರ್ಣರಾದ ಮೇಲೆನೆ ಅವರು ಈ ಒಂದು ಲಾಯರ್ ಅಥವಾ ಜಡ್ಜ್ ಆಗಿ ಬಂದಿರುವಂತದ್ದು, ಕಾನೂನು ಪದವಿಯನ್ನು ಅವರು ಪಡೆದಿರುವಂತದ್ದು. ಹಾಗೆ ಯಾರು ಹರಿನಾಮವನ್ನು ಜಪ ಮಾಡ್ತಾ ಇದ್ದಾರೆ ಅವರು ಆಗ್ಲೇ ಹೇಳಿದ ಹಾಗೆ ವ್ರತ, ತಪಸ್ಸು, ಯಜ್ಞ ಇತ್ಯಾದಿಗಳನ್ನೆಲ್ಲ ಆಚರಿಸಿ ಆಗಿದೆ ಅಂತ ಹೇಳಿ ತಿಳ್ಕೊಳ್ಬೇಕು. ಹಾಗಾಗಿ ಅವರು ಪ್ರತ್ಯೇಕವಾಗಿ ಇವುಗಳನ್ನ ಮಾಡುವಂತಹ ಅಗತ್ಯ ಇರುವುದಿಲ್ಲ. ಹಾಗೂ ಯಾರು ಬೇಕಾದ್ರೂ, ಅಂದ್ರೆ ಇಲ್ಲಿ ಶ್ವಪಚ ಕುಟುಂಬದಲ್ಲಿ ಜನಿಸಿದ್ರು ಕೂಡ ಹರಿದಾಸ ಠಾಕೂರರ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಅವರು ಮಹಮದ್ಯ ಕುಟುಂಬದಲ್ಲಿ ಹುಟ್ಟಿದ್ರು ಕೂಡ ಭಗವಂತನ ಪುಣ್ಯನಾಮವನ್ನು ನಿರಪರಾಧಿ ಭಾವದಿಂದ ಸಂಕೀರ್ತನೆ ಮಾಡ್ತಾ ಇದ್ದದ್ರಿಂದಾಗಿ ಅವರಿಗೆ ನಾಮಾಚಾರ್ಯ ಶ್ರೀಲ ಹರಿದಾಸ್ ಠಾಕೂರ್ ಅಂತ ಹೇಳಿ ಚೈತನ್ಯ ಮಹಾಪ್ರಭುಗಳು ಬಿರುದನ್ನು ನೀಡಿದ್ದಾರೆ. ಇದು ಹರಿನಾಮದ ಮಹಿಮೆಯಾಗಿದೆ. ಮುಂದುವರಿಸ್ತಾ 8ನೆಯ ಶ್ಲೋಕ. ತಂ ತ್ವಾಮಹಂ ಬ್ರಹ್ಮ ಪರಂ ಪುಮಾಂಸಂ ಪ್ರತ್ಯಕ್ಷೋತ್ರಸ್ಯಾತ್ಮನಿ ಸಂವಿಭಾವ್ಯಂ ಸ್ವತೇಜಸಾ ಧ್ವಸ್ತ ಗುಣ ಪ್ರವಾಹಂ ವಂದೇ ವಿಷ್ಣುಂ ಕಪಿಲಂ ವೇದಗರ್ಭಂ. ಲೀಲಾವತಿ ಮಾತಾಜಿ. ನನ್ನ ಪ್ರಭುವೆ, ನೀನು ಕಪಿಲನ ಹೆಸರಿನಲ್ಲಿ ಸ್ವಯಂ ವಿಷ್ಣುವೇ ಆಗಿರುವೆ ಮತ್ತು ದೇವೋತ್ತಮ ಪರಮಪುರುಷ ಬ್ರಹ್ಮನ್ ಆಗಿರುವೆ ಎಂದು ನಾನು ನಂಬುತ್ತೇನೆ. ಇಂದ್ರಿಯಗಳ ಹಾಗೂ ಮನಸ್ಸಿನ ಕ್ಷೋಭೆಗಳಿಂದ ಮುಕ್ತರಾದ ಋಷಿಗಳು ಮತ್ತು ಸಾಧು ಸಂತರು ನಿನ್ನ ಧ್ಯಾನ ಮಾಡುತ್ತಾರೆ, ಏಕೆಂದರೆ ನಿನ್ನ ಅನುಗ್ರಹ ಮಾತ್ರದಿಂದಲೇ ಯಾರೇ ಆಗಲಿ ಲೌಕಿಕದ ತ್ರಿವಿಧ ಗುಣಗಳ ಪಾಶಗಳಿಂದ ಮುಕ್ತರಾಗಬಲ್ಲರು. ಪ್ರಳಯ ಕಾಲದಲ್ಲಿ ಎಲ್ಲ ವೇದಗಳು ನಿನ್ನಲ್ಲೇ ಆಶ್ರಯ ಪಡೆಯುತ್ತವೆ. ಹರೇ ಕೃಷ್ಣ. ಹರೇ ಕೃಷ್ಣ. ಇಷ್ಟು ಹೇಳಿದ ಮೇಲೆ ಕಪಿಲ ಮುನಿಗಳು ತಾಯಿಯಾದಂತಹ ದೇವಹೂತಿಗೆ ಕಡೆಯದಾದಂತಹ ಸಂದೇಶವನ್ನ ಕೊಡ್ತಾ ಇರುವಂತಹದ್ದು. ಮೈತ್ರೇಯ ಉವಾಚ ಈಡಿತೋ ಭಗವಾನೇವಂ ಕಪಿಲಾಖ್ಯಾ ಪರಾ ಪುಮಾನ್ ವಾಚಾ ವಿಕ್ಲವಯೋತ್ಯಾಹ ಮಾತರಂ ಮಾತೃವತ್ಸಲಃ. ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹೀಗೆ ದೇವೋತ್ತಮ ಪರಮ ಪುರುಷನಾದ ಕಪಿಲನು ಯಾರಲ್ಲಿ ಬಲು ಪ್ರೀತಿ ವಾತ್ಸಲ್ಯ ಹೊಂದಿದ್ದನೋ ಆ ಮಾತೆಯ ಮಾತುಗಳಿಂದ ತೃಪ್ತನಾಗಿ ಗಾಂಭೀರ್ಯದಿಂದ ಉತ್ತರಿಸಿದನು. ಕಪಿಲ ಉವಾಚ ಮಾರ್ಗೇಣಾನೇನ ಮಾತಸ್ತೆ ಸುಸೇವ್ಯೇನೋದಿತೇನ ಮೇ ಆಸ್ಥಿತೇನ ಪರಾಂ ಕಾಷ್ಟಾಂ ಅಚಿರಾದವರೋಸ್ಯಸಿ. ಲೀಲಾವತಿ ಮಾತಾಜಿ. ಕೃಷ್ಣ ಪ್ರಭುಜಿ. ದೇವೋತ್ತಮ ಪುರುಷನು ಹೇಳಿದನ, ಪ್ರೀತಿಯ ಮಾತೆಯೇ, ನಾನು ಈಗಾಗಲೇ ಬೋಧಿಸಿದ ಆತ್ಮಸಾಕ್ಷಾತ್ಕಾರದ ಮಾರ್ಗವು ಬಲು ಸುಲಭವಾದದ್ದು. ನೀನು ಇದನ್ನು ಯಾವುದೇ ಕಷ್ಟವಿಲ್ಲದೆ ಆಚರಿಸಬಹುದು ಮತ್ತು ಅದನ್ನು ಅನುಸರಿಸುವುದರಿಂದ ಬಲು ಬೇಗ ಈ ಶರೀರದಲ್ಲಿದ್ದಾಗಲೇ ಮುಕ್ತಿ ಹೊಂದುವೆ. ಹರೇ ಕೃಷ್ಣ. ಹರೇ ಕೃಷ್ಣ. ಇದು ಕಪಿಲ ಮುನಿಗಳ ಕಡೆಯದಾದಂತಹ ಒಂದು ಉಪದೇಶ. ಏನು ಅಂತ ಹೇಳಿದ್ರೆ, ಯಾರು ಈ ಒಂದು ಭಕ್ತಿ ಮಾರ್ಗವನ್ನ ಮಾಡ್ತಾರೆ, ಈ ಸಾಂಖ್ಯಯೋಗವನ್ನ ಅಭ್ಯಾಸ ಮಾಡ್ತಾರೆ, ಅವರಿಗೆ ಯಶಸ್ಸು ಖಂಡಿತ. ಮತ್ತು ಇದು ಬಹಳ ಸುಲಭವಾಗಿ ಸುಸುಖಂ ಕರ್ತುಂ ಅವ್ಯಯಂ, ಬಹಳ ಸುಲಭವಾಗಿ ಮಾಡುವಂತಹ ಸಾಧನೆಯಾಗಿದೆ. ಇಹಾಯಸ್ಯ ಹರೇರ್ದಾಸ್ಯೆ, ವ್ಯಕ್ತಿಯು ಎಲ್ಲಿಯೇ ಇರಬಹುದು, ಆದರೆ ಅವನ ಉದ್ದೇಶವು ಗುರುವಿನ ಮಾರ್ಗದರ್ಶನದಿಂದ ಪರಮಪ್ರಭುವಿನ ಸೇವೆಯನ್ನು ಮಾಡುವುದಷ್ಟೇ ಆಗಿದ್ದಲ್ಲಿ ಅಂತಹವನನ್ನು ಜೀವನ್ಮುಕ್ತ ಅಥವಾ ಐಹಿಕ ಶರೀರದಿಂದ ಮುಕ್ತಿಯನ್ನು ಪಡೆದವನು ಎಂದು ಕರೆಯಲಾಗುತ್ತದೆ. ಈ ರೀತಿ ವ್ಯಕ್ತಿಯು ಈ ಐಹಿಕ ಪ್ರಪಂಚದಿಂದ ಬಿಡುಗಡೆಯನ್ನ ಪಡೆದುಕೊಳ್ಳಿಕ್ಕೆ ಸಾಧ್ಯವಿದೆ. ಮುಂದುವರಿಸ್ತಾ 11ನೆಯ ಶ್ಲೋಕ. ಶ್ರದ್ಧತ್ಸ್ವೈ ತನ್ಮತಂ ಮಹ್ಯಂ ಜುಷ್ಟುಂ ಯದ್ಬ್ರಹ್ಮವಾದಿಭಿಃ ಯೇನ ಮಾಮಭವಂ ಯಾಯಾ ಮೃತ್ಯುಮೃತ್ಯಂತ್ಯ ತದ್ವಿತಃ. ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ ಪ್ರಭು. ನನ್ನ ಪ್ರೀತಿಯ ತಾಯಿಯೇ, ಯಾರು ವಾಸ್ತವವಾಗಿ ಪಾರಮಾರ್ಥಿಕರಾಗಿರುತ್ತಾರೋ ಅಂತಹವರು ನಾನು ನಿನಗೆ ನೀಡಿದಂತಹ ಉಪದೇಶಗಳನ್ನು ಖಂಡಿತವಾಗಿ ಅನುಸರಿಸುತ್ತಾರೆ. ಆತ್ಮ ಸಾಕ್ಷಾತ್ಕಾರದ ಈ ಮಾರ್ಗದಲ್ಲಿ ನೀನು ಪರಿಪೂರ್ಣತೆಯಿಂದ ಸಾಗಿದರೆ ಭಯಾನಕವಾದ ಐಹಿಕ ಮಾಲಿನ್ಯಗಳಿಂದ ಮುಕ್ತಳಾಗಿ ಅಂತಿಮವಾಗಿ ನನ್ನನ್ನು ತಲುಪುವುದು ಖಚಿತ ಎಂಬುದರಲ್ಲಿ ಭರವಸೆ ಇಡಬಹುದು. ಎಲೈ ಮಾತೆಯೇ, ಭಕ್ತಿ ಸೇವೆಯ ಈ ವಿಧಾನವನ್ನು ಅರಿಯದವನು ಖಂಡಿತವಾಗಿಯೂ ಜನನ ಮರಣಗಳ ಚಕ್ರದಿಂದ ಹೊರಬರಲಾರನು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಈ ರೀತಿ ಕಪಿಲ ಮುನಿಗಳು ದೇವಹೂತಿಗೆ ಮಾತ್ರ ಹೇಳಿದ್ದಲ್ಲ, ಇದು ನಮಗೆಲ್ಲರಿಗೂ ಕೂಡ ಕಪಿಲ ಮುನಿಗಳು ಕೊಡ್ತಾ ಇರುವಂತಹ ಉಪದೇಶ.
ಈ ಒಂದು ಸಾಧನೆಯನ್ನ ಮಾಡಿದವರೆಲ್ಲರಿಗೂ ಕೂಡ ಆ ಭಗವಂತನ ಅನುಗ್ರಹವು ಉಂಟಾಗ್ತದೆ. ಇಷ್ಟು ಹೇಳಿ ಮುಂದಕ್ಕೆ ಕಪಿಲ ಮುನಿಗಳು ಇನ್ನು ಗೃಹತ್ಯಾಗವನ್ನ ಮಾಡ್ತಾರೆ. ಮೈತ್ರೇಯ ಉವಾಚ ಇತಿ ಪ್ರದರ್ಶ್ಯ ಭಗವಾನ್ ಸತಿಂ ತಾಮಾತ್ಮನೋ ಗತಿಂ ಸ್ವಮಾತ್ರ ಬ್ರಹ್ಮವಾದಿನ್ಯಾ ಕಪಿಲೋ ಅನುಮತೋ ಯಯೌ. ಲೀಲಾವತಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಶ್ರೀ ಮೈತ್ರೇಯರು ನುಡಿದರು, ದೇವೋತ್ತಮ ಪರಮಪುರುಷನಾದ ಕಪಿಲನು ತನ್ನ ಪ್ರಿಯ ಮಾತೆಗೆ ಉಪದೇಶಿಸಿದ ಬಳಿಕ ತನ್ನ ನಿಯೋಜಿತ ಕಾರ್ಯವು ಮುಕ್ತಾಯವಾದುದರಿಂದಾಗಿ ತಾಯಿಯ ಅನುಮತಿ ಪಡೆದು ತನ್ನ ಗೃಹತ್ಯಾಗ ಮಾಡಿದನು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇಲ್ಲಿ ಕಪಿಲ ಮುನಿಗಳು ತಮ್ಮ ಒಂದು ಕಾರ್ಯವನ್ನ ಏನು ಕರ್ತವ್ಯ ಇತ್ತು ಅದನ್ನ ಮಾಡಿದ್ದಾರೆ, ಆ ಜ್ಞಾನವನ್ನ ಬೋಧನೆ ಮಾಡಿದ್ದಾರೆ. ಇನ್ನು ಅವರು ಮನೆಯಲ್ಲಿ ಉಳಿಯುವಂತಹ ಅವಶ್ಯಕತೆ ಇಲ್ಲ. ಇಲ್ಲಿ ದೇವೋತ್ತಮ ಪರಮಪುರುಷನು ಶ್ರೀಸಾಮಾನ್ಯದಂತೆ ವರ್ತಿಸುವಾಗ ಉಳಿದವರು ತನ್ನಿಂದ ಪಾಠ ಕಲಿಯಲು ನೀಡಿದ ಒಂದು ಉದಾಹರಣೆ ಅಂತ ಹೇಳ್ತಾರೆ. ಅಂದ್ರೆ ನಮ್ಮಲ್ಲಿ ಒಂದು ಪ್ರಶ್ನೆ ಬರ್ಬೋದು, ಕಪಿಲ ಮುನಿಗಳು ಯಾಕೆ ಗೃಹ ತ್ಯಾಗವನ್ನ ಮಾಡಬೇಕಾಯ್ತು? ಅವರಿಗೆ ಆತ್ಮ ಸಾಕ್ಷಾತ್ಕಾರವನ್ನ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಸಾಕ್ಷಾತ್ ಭಗವಂತನೇ ಆಗಿದ್ದಾರೆ ಅಂತ ಹೇಳಿ. ಮೊದಲನೇದಾಗಿ ಅವರು ಬೋಧನೆಯನ್ನ ಮಾಡಿ ಮುಗಿಸಿ ಆಗಿದೆ. ಎರಡನೇದಾಗಿ ಇತರ ಜನರಿಗೆ ಮಾರ್ಗದರ್ಶನವನ್ನ ಕೊಡ್ಲಿಕ್ಕೋಸ್ಕರ ಅವರು ಗೃಹವನ್ನ ತ್ಯಾಗ ಮಾಡಿದ್ರು. ಹಾಗೂ ದೇವಹೂತಿ ಈಗ ದೇವಹೂತಿಗೆ ತಿಳಿದಿದೆ ತಾನು ಏನು ಮುಂದಕ್ಕೆ ಮಾಡಬೇಕು ಅಂತ ಹೇಳಿ. ಹಾಗಾಗಿ ದೇವಹೂತಿಗೆ ವೈಕುಂಠ ಪ್ರಾಪ್ತಿ ಆಗ್ತದೆ. ಈ ಮುಂದಿನ ಶ್ಲೋಕಗಳಲ್ಲಿ ನಾವು ಅದನ್ನು ತಿಳಿದುಕೊಳ್ತೇವೆ. ಸಾ ಚಾಪಿ ತನಯೋಕ್ತೇನ ಯೋಗಾದೇಶೇನ ಯೋಗಯುಕ್ ತಸ್ಮಿನ್ನಾಶ್ರಮ ಆಪೀಡೆ ಸರಸ್ವತ್ಯಾ ಸಮಾಹಿತ. ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ತನ್ನ ಪುತ್ರನ ಉಪದೇಶಾನುಸಾರ ದೇವಹೂತಿಯು ಕೂಡ ಅದೇ ಆಶ್ರಮದಲ್ಲಿ ಭಕ್ತಿಯೋಗ ಅಭ್ಯಾಸವನ್ನು ಆರಂಭಿಸಿದಳು. ಅವಳು ಕರ್ದಮ ಮುನಿಯ ಮನೆಯಲ್ಲಿ ಸಮಾಧಿಯ ಅಭ್ಯಾಸ ಮಾಡತೊಡಗಿದಳು. ಆ ಮನೆಯು ಪುಷ್ಪಗಳಿಂದ ಸುಂದರವಾಗಿ ಅಲಂಕೃತವಾಗಿತ್ತು. ಅದನ್ನು ಸರಸ್ವತಿ ನದಿಯ ಪುಷ್ಪ ಕಿರೀಟವೆಂದು ಪರಿಗಣಿಸಲಾಗಿತ್ತು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇಲ್ಲಿ ದೇವಹೂತಿ ಒಬ್ಬ ಸ್ತ್ರೀಯಾಗಿ ಬಾಲ್ಯದಲ್ಲಿ ತನ್ನ ತಂದೆಯಾದಂತಹ ಮನುವಿನ ಆಶ್ರಯದಲ್ಲಿ ಇದ್ದಂತಹದ್ದು. ನಂತರ ಮದುವೆಯಾದ ನಂತರ ಕರ್ದಮ ಮುನಿ ತನ್ನ ಪತಿಯಾದಂತಹ ಕರ್ದಮ ಮುನಿಯ ಆಶ್ರಯದಲ್ಲಿದ್ದು ಈಗ ತನ್ನ ಮಗನಾದಂತಹ ಕಪಿಲ ಮುನಿಗಳ ಆಶ್ರಯದಲ್ಲಿ ಇರುವಂತಹದ್ದು. ಈಗ ಮುಂದಕ್ಕೆ ಆಕೆ ಏನು ಕಪಿಲ ಮುನಿಗಳಿಂದ ಆ ಒಂದು ಉಪದೇಶವನ್ನು ಪಡೆದಿದ್ದಾಳೆ, ಅದಕ್ಕೆ ಸರಿಯಾಗಿ ಅಭ್ಯಾಸವನ್ನ ಮಾಡಿ ಮುಂದಕ್ಕೆ ತನ್ನ ಒಂದು ಜೀವನದ ಸಾರ್ಥಕತೆಯನ್ನ ಇಲ್ಲಿ ಪಡೆದುಕೊಳ್ಳುವಂತಹದ್ದು. ದೇವಹೂತಿ ಗೃಹತ್ಯಾಗವನ್ನ ಮಾಡುವಂತಹ ಅಗತ್ಯ ಇರಲಿಲ್ಲ. ಸಾಮಾನ್ಯವಾಗಿ ಸ್ತ್ರೀಯರು ಕಾಡಿನಲ್ಲಿ ವಾಸಿಸುವಂತಹ ಅಭ್ಯಾಸ ಒಂದು ಇರುವುದಿಲ್ಲ. ಅವರು ಮನೆಯಲ್ಲೇ ಇದ್ದು ಆಧ್ಯಾತ್ಮಿಕ ಸಾಧನೆಯನ್ನ ಮಾಡುವಂತಹದ್ದು. ಮನೆಯಲ್ಲೇ ಇದ್ದುಕೊಂಡು ಮಗ ಕಪಿಲ ಮುನಿ ಉಪದೇಶಿಸಿದಂತೆ ಭಕ್ತಿ ಯೋಗಾಭ್ಯಾಸ ಆರಂಭಿಸಿದಳು. ಅವಳ ಭಕ್ತಿ ಯೋಗಾಭ್ಯಾಸದಿಂದಾಗಿ ಇಡೀ ಮನೆಯು ಸರಸ್ವತಿ ನದಿಯ ಪುಷ್ಪ ಕಿರೀಟದಂತೆ ಆಯಿತು. 14ನೇ ಶ್ಲೋಕ. ಅಭೀಕ್ಷ್ಣಾವಾಗಾಹ ಕಪಿಶಾನ್ ಜಟಿಲಾನ್ ಕುಟಿಲಾಲಕಾನ್ ಆತ್ಮಾನಂ ಚೋಗ್ರ ತಪಸಾ ಬಿಭ್ರತಿ ಚೀರಿಣಂ ಕೃಶಂ. ಲೀಲಾವತಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅವಳು ದಿನಕ್ಕೆ 3 ಸಲ ಸ್ನಾನ ಮಾಡತೊಡಗಿದಳು. ಹೀಗೆ ಅವಳ ಕಪ್ಪು ಗುಂಗುರು ಕೂದಲು ಬೂದು ಬಣ್ಣ ತಾಳಿತು. ವ್ರತ ತಪಸ್ಸುಗಳ ನಿಮಿತ್ತ ಅವಳ ಶರೀರ ಕ್ರಮೇಣ ಶುದ್ಧವಾಯಿತು. ಅವಳು ಜೀರ್ಣವಾದ ಬಟ್ಟೆಗಳನ್ನು ಧರಿಸುತ್ತಿದ್ದಳು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಈ ರೀತಿ ಬಹಳ ಕಠಿಣವಾದಂತಹ ತಪಸ್ಸನ್ನ ದೇವಹೂತಿಯು ಕೈಗೊಂಡಿದ್ದಾಳೆ. ಕರ್ದಮ ಮುನಿಗಳು ಆಕೆಗೆ ಬೇಕಾದಂತಹ ಎಲ್ಲಾ ವ್ಯವಸ್ಥೆಗಳನ್ನು ಮಾಡಿಟ್ಟು ಹೋಗಿದ್ದಾರೆ. ಆ ಒಂದು ಅರಮನೆಯ ವಿವರಣೆಯನ್ನು ನಾವು ಹಿಂದಿನ ಅಧ್ಯಾಯಗಳಲ್ಲೇ ನೋಡಿದ್ದೇವೆ. ಅಷ್ಟೊಂದು ವೈಭೋಗದಿಂದ ಇದ್ದಂತಹ ಅರಮನೆಯಲ್ಲಿ ಇದ್ರೂ ಕೂಡ ಆ ಅರಮನೆಯ ಬಗ್ಗೆ ದೇವಹೂತಿಗೆ ಆಕರ್ಷಣೆ ಇರಲಿಲ್ಲ. ಪ್ರಜಾಪತೆ ಕರ್ದಮಸ್ಯ ತಪೋಯೋಗ ವಿಜೃಂಭಿತಂ ಸ್ವರ್ಗಾರ್ಹಸ್ತ್ಯ ಮನೋಪಮ್ಯಂ ಪ್ರಾರ್ಥ್ಯಂ ವೈಮಾನಿಕೈರಪಿ. ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ.
ಪ್ರಜಾಪತಿಗಳಲ್ಲಿ ಒಬ್ಬನಾದ ಕರ್ದಮ ಮುನಿಯ ಮನೆಯು ಮತ್ತು ಸಾಮಾನು ಸರಂಜಾಮುಗಳು ಅವರ ಯೋಗ ಮತ್ತು ತಪೋ ಸಾಮರ್ಥ್ಯದಿಂದಾಗಿ ಸಂಪತ್ ಅಭಿವೃದ್ಧಿಯುಕ್ತವಾಗಿದ್ದವು. ವಿಮಾನಗಳಲ್ಲಿ ಬಾಹ್ಯಾಕಾಶದಲ್ಲಿ ಸಂಚರಿಸುವವರು ಕೂಡ ನೋಡಿ ಅಸೂಯೆ ಪಡುವಷ್ಟು ಅವರ ಮನೆ ಸಂಪದ್ಭರಿತವಾಗಿತ್ತು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಈ ರೀತಿ ಬಹಳಷ್ಟು ಸಂಪದ್ಭರಿತವಾದಂತಹ ಮನೆ ಇತ್ತು. ಅಲ್ಲಿ ಉತ್ತಮವಾದಂತಹ ಹಾಸಿಗೆ ಹೊದಿಕೆಗಳು, ನೊರೆ ಹಾಲಿನಂತೆ ಬೆಳ್ಳಗಿರುವ ಹಾಸುಗಳು, ಪೀಠೋಪಕರಣಗಳು ದಂತದಿಂದ ನಿರ್ಮಿತವಾಗಿದ್ದದ್ದು, ಬಂಗಾರದ ಕುಸುರಿ ಅಲಂಕೃತವಾಗಿತ್ತು, ಸುಪ್ಪತ್ತಿಗೆಗಳು ಚಿನ್ನದಿಂದ ನಿರ್ಮಿತವಾಗಿತ್ತು. ಇವುಗಳೆಲ್ಲ ಆ ಒಂದು ಮನೆಯಲ್ಲಿ ಇದ್ದವು. ಅಮೃತಶಿಲೆಯಿಂದ ನಿರ್ಮಿತವಾದಂತಹ ಮನೆ, ಅಮೂಲ್ಯವಾದಂತಹ ಆಭರಣಗಳು. ಅಲ್ಲಿ ಆಭರಣಗಳು ಎಷ್ಟೊಂದಿತ್ತು ಅಂತ ಹೇಳಿದ್ರೆ ಅಲ್ಲಿ ಬೆಳಕಿನ ಅವಶ್ಯಕತೆಯೇ ಇರಲಿಲ್ಲ. ಇದನ್ನೆಲ್ಲ ನೋಡುವಾಗ ಪ್ರಭುಪಾದರು ಭಾವಾರ್ಥದಲ್ಲಿ ತಿಳಿಸ್ತಾರೆ, ವೈದಿಕ ನಾಗರಿಕತೆಯಲ್ಲಿ ಸಾಮಾನ್ಯವಾಗಿ ಮನೆಯಲ್ಲಿ ಏನೆಲ್ಲ ವಸ್ತುಗಳನ್ನ ಬಳಸ್ತಾರೋ ಅವುಗಳು ಬೆಲೆ ಬಾಳುವದ್ದಾಗಿ ಇರಬೇಕು. ಹಾಗೆ ಬೆಲೆ ಬಾಳುವಂತಹ ವಸ್ತುಗಳು ಎಲ್ಲಿಯಾದ್ರೂ ಆರ್ಥಿಕವಾದಂತಹ ಸಂಕಷ್ಟ ಎದುರಾದಾಗ ಅದನ್ನ ವಿನಿಮಯ ಮಾಡಿಕೊಂಡು ಅದರ ಮೌಲ್ಯವನ್ನ ಪಡೆಯಲಿಕ್ಕೆ ಸಾಧ್ಯ ಅಂತ ಹೇಳಿ ಪ್ರಭುಪಾದರು ಭಾವಾರ್ಥದಲ್ಲಿ ಬರೀತಾರೆ. ಹೀಗೆ ಅಗತ್ಯ ಕಂಡು ಬಂದಾಗ ಈ ವಸ್ತುಗಳನ್ನು ಹಣಕ್ಕೆ ವಿನಿಮಯ ಮಾಡಿಕೊಳ್ಳಬಹುದು. ಹೀಗೆ ಆ ಮನೆಯ ಒಂದು ವಿವರಣೆಯನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ದೇವಹೂತಿ ಕಮಲ ಪುಷ್ಪಗಳಿಂದ ಭರಿತವಾದಂತಹ ಕೊಳದಲ್ಲಿ ಮೀಯಲು ಆ ಸುಂದರ ಉದ್ಯಾನವನ್ನು ಪ್ರವೇಶಿಸಿದಾಗ ಸ್ವರ್ಗದ ದೇವತೆಗಳ ಸಹಚರರಾದ ಗಂಧರ್ವರು ಕರ್ದಮನ ಭವ್ಯ ಗೃಹಸ್ಥ ಜೀವನದ ಗುಣಗಾನವನ್ನ ಮಾಡ್ತಾ ಇದ್ರು ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಇಷ್ಟೆಲ್ಲ ಇದ್ರೂ ಕೂಡ ದೇವಹೂತಿಗೆ ಒಂದು ಕೊರಗು ಇತ್ತು. ಏನು ಅಂತ ಹೇಳಿದ್ರೆ, ಕಪಿಲ ಮುನಿಗಳು ಈಗ ಮನೆಯಲ್ಲಿ ಇಲ್ಲ. ಇದೆಲ್ಲವೂ ಇದ್ರೂ ಕೂಡ ಅದು ಯಾವುದು ಕೂಡ ಆಕೆಗೆ ಸಮಾಧಾನವನ್ನ ತರ್ತಾ ಇರಲಿಲ್ಲ. ಆಕೆ ಪುತ್ರ ಶೋಕವನ್ನ ಹೊಂದಿದ್ರು ಅನ್ನುವಂಥದ್ದನ್ನ ಇಲ್ಲಿ ನಾವು ತಿಳ್ಕೊಳ್ಬಹುದು. 20-21ನೇ ಶ್ಲೋಕದಿಂದ ಹಿತ್ವಾ ತದೀಪ್ಸಿತ ತಮಪ್ಯಾಖ್ಯಂಡಲ ಯೋಷಿತಾಂ ಕಿಂಚಿಚ್ಚಕಾರ ವದನಂ ಪುತ್ರ ವಿಶ್ಲೇಷಣಾತುರ. ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಎಲ್ಲಾ ದೃಷ್ಟಿಯಿಂದಲೂ ದೇವಹೂತಿಯ ಪರಿಸ್ಥಿತಿಯು ಅಪೂರ್ವವಾಗಿತ್ತು. ಸ್ವರ್ಗದ ಸ್ತ್ರೀಯರು ಅಸೂಯೆ ಪಡುವಂತಹ ಸಕಲೈಶ್ವರ್ಯ ಅವಳ ಬಳಿ ಇತ್ತು. ಆದರೂ ಅವಳು ಅದೆಲ್ಲವನ್ನು ತ್ಯಜಿಸಿದ್ದಳು. ಮಹಾನ್ ಪುತ್ರನ ಅಗಲಿಕೆಯಿಂದಾಗಿ ಅವಳು ದುಃಖಿಯಾಗಿದ್ದಳು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇಲ್ಲಿ ದೇವಹೂತಿಯ ಒಂದು ದುಃಖ ಅದು ಭೌತಿಕವಾದದ್ದು ಅಂತ ಹೇಳಿ ನಾವು ತಿಳ್ಕೊಳ್ಬಾರ್ದು. ಯಾಕಂದ್ರೆ ಆಕೆ ಯಾರನ್ನ ಪುತ್ರನಾಗಿ ಹೊಂದಿರುವಂತದ್ದು ಅದು ಸಾಕ್ಷಾತ್ ಭಗವಂತನೇ ಆಗಿದ್ದಾನೆ. ಹಾಗಾಗಿ ಭಗವಂತನ ಕುರಿತಾದಂತಹ ಶೋಕವೂ ಕೂಡ ಉತ್ತಮವೇ. ಅಂದ್ರೆ ನನ್ನ ಜೊತೆ ಭಗವಂತ ಈಗ ಇಲ್ಲ ಅನ್ನುವಂತಹ ಒಂದು ಬೇಸರ ಅಥವಾ ಅಗಲಿಕೆಯ ಭಾವ ಏನಿದೆ ಅದು ಕೂಡ ಉತ್ತಮವಾದದ್ದೇ ಆಗಿದೆ. ಹೇಗೆ ಗೋಪಿಯರು ಕೃಷ್ಣನ ಅಗಲಿಕೆಯ ಭಾವದಿಂದ ಕೃಷ್ಣನ ಕುರಿತಾಗಿಯೇ ಯೋಚನೆ ಮಾಡ್ತಾ ಇದ್ರು, ಆ ಕೃಷ್ಣ ಪ್ರಜ್ಞೆಯನ್ನು ಹೊಂದಿದ್ರು, ಅದು ಉತ್ತಮವಾದದ್ದು. ಅದು ನಮಗೆ ಆಧ್ಯಾತ್ಮಿಕವಾಗಿ ಪ್ರಗತಿಯನ್ನ ನೀಡುವಂತಹದ್ದು. ಪರಂ ದೃಷ್ಟ್ವಾ ನಿವರ್ತತೆ ಅಂತ ಹೇಳಿ ಕರೀತಾರೆ. ಆ ಭಗವಂತನ ಸಾಂಗತ್ಯ ಇಲ್ಲದೆ ಇದ್ದದ್ರಿಂದಾಗಿ ಆಕೆಗೆ ಇಷ್ಟೆಲ್ಲ ಭೌತಿಕವಾದಂತಹ ವಸ್ತುಗಳಿದ್ರೂ ಕೂಡ ಅವುಗಳ ಮೇಲೆ ವ್ಯಾಮೋಹ ಇರಲಿಲ್ಲ. ವನಂ ಪ್ರವ್ರಜ್ಜಿತೆ ಪತ್ಯಾವಪತ್ಯ ವಿರಹಾತುರ ಜ್ಞಾತ ತತ್ವಾಪ್ಯಭೂನ್ನಷ್ಟೇ ವತ್ಸೇ ಗೌರಿವ ವತ್ಸಲ. ಲೀಲಾವತಿ ಮಾತಾಜಿ. ಕೃಷ್ಣ ಪ್ರಭು. ದೇವಹೂತಿಯ ಪತಿಯು ಆಗಲೇ ಮನೆಯನ್ನು ತ್ಯಜಿಸಿ ಸನ್ಯಾಸಾಶ್ರಮ ಸ್ವೀಕರಿಸಿದ್ದನು. ಅನಂತರ ಅವಳ ಏಕಮಾತ್ರ ಪುತ್ರ ಕಪಿಲನೂ ಮನೆ ಬಿಟ್ಟು ಹೋದನು. ಅವಳಿಗೆ ಜೀವನ ಮರಣಗಳ ಸತ್ಯ ಗೊತ್ತಿದ್ದರೂ ಅವಳ ಹೃದಯ ನಿಷ್ಕಲ್ಮಶವಾಗಿದ್ದರೂ ತನ್ನ ಪುತ್ರನ ಅಗಲಿಕೆಯಿಂದಾಗಿ ಅವಳು ಕರುವನ್ನು ಕಳೆದುಕೊಂಡ ಹಸುವಿನಂತೆ ದುಃಖಿತಳಾಗಿದ್ದಳು. ಹರೇ ಕೃಷ್ಣ. ಹರೇ ಕೃಷ್ಣ. ಇದು ನಾವು ಭಕ್ತರ ಜೀವನದಲ್ಲಿ ಈ ರೀತಿಯಾದಂತಹ ಪರಿಸ್ಥಿತಿಯನ್ನ ಕಾಣಬಹುದು. ಹೇಗೆ ಅರ್ಜುನನು ಭಗವದ್ಗೀತೆಯನ್ನ ಕೇಳಿದ ಮೇಲೂ ಕೂಡ ಅಭಿಮನ್ಯುವಿನ ಮರಣವಾದಾಗ ಆತನಿಗೆ ದುಃಖವಾಗ್ತದೆ. ಆತನು ಕೂಡ ಸಾಮಾನ್ಯ ವ್ಯಕ್ತಿಯ ಹಾಗೆ ದುಃಖಕ್ಕೆ ಒಳಗಾಗ್ತಾನೆ. ಹಾಗೆ ಒಬ್ಬ ವ್ಯಕ್ತಿ ಈ ರೀತಿಯಾಗಿ ಜೀವನದಲ್ಲಿ ಸಾಧನೆಯನ್ನ ಮಾಡಿದಾಗ್ಲೂ ಕೂಡ ಆತನಿಗೆ ಆ ಒಂದು ಕ್ಷಣಕ್ಕೆ ದುಃಖವು ಬರುವಂತಹದ್ದನ್ನು ನಾವು ಕಾಣಬಹುದು.
ಹಾಗಂತೇಳಿ ಅವರು ಮಾಡಿದಂತಹ ಸಾಧನೆ ಅದು ವ್ಯರ್ಥ ಅಂತ ಹೇಳಿ ನಾವು ತಿಳ್ಕೊಳ್ಬಾರ್ದು. ಅದು ಮನುಷ್ಯ ಸಹಜವಾದಂತಹ ಒಂದು ಸ್ವಭಾವವಾಗಿರ್ತದೆ. ಹಾಗೆಯೇ ಆ ದೇವಹೂತಿಗೆ ಇದ್ದಂತಹ ಮಗ ಕಪಿಲ ಮುನಿ ಅವರಿದ್ದವಷ್ಟು ಸಮಯ ಆಕೆಗೆ ತನ್ನ ಗಂಡನ ಅಗಲಿಕೆಯ ಒಂದು ಯೋಚನೆ ಅಷ್ಟಾಗಿ ಆಕೆಯನ್ನ ಕಾಡ್ಲಿಲ್ಲ. ಯಾಕಂದ್ರೆ ಆತ್ಮ ಇವ ಪುತ್ರೋ ಜಾಯತೆ ಅಂತ ಹೇಳಿ ವೈದಿಕ ಧರ್ಮ ಗ್ರಂಥಗಳಲ್ಲಿ ಹೇಳಲಾಗಿದೆ. ಎಲ್ಲಿಯವರೆಗೆ ಗಂಡನ ಪ್ರತಿನಿಧಿಯಾಗಿ ಮಗನಿರ್ತಾನೋ ಆಗ ಆ ಒಂದು ಮಗನ ಉಪಸ್ಥಿತಿಯಲ್ಲಿಯೇ ತಾಯಿ ಸಂತುಷ್ಟಿಯನ್ನ ಹೊಂದಿರ್ತಾರೆ. ಆದರೆ ದೇವೋತ್ತಮ ಪರಮಪುರುಷನ ಜೊತೆಗಿನ ತನ್ನ ಪ್ರಾಮಾಣಿಕ ಪ್ರೇಮದಿಂದಾಗಿ ಆಕೆ ದುಃಖಿತಳಾಗಿದ್ದಳು ಅಂತ ಹೇಳಿ ಇಲ್ಲಿ ತಿಳಿಸ್ತಾ ಇದ್ದಾರೆ. ಹೇಗೆ ಕರುವನ್ನ ಕಳೆದುಕೊಂಡಂತಹ ಹಸು ಸದಾಕಾಲ ಶೋಕಿಸ್ತದೋ ಅದೇ ರೀತಿಯಾಗಿ ದೇವಹೂತಿಯು ಕೂಡ ಶೋಕವನ್ನ ಹೊಂದಿದ್ಲು. ನಂತರ ದೇವಹೂತಿ ಹೇಗೆ ತನ್ನ ಸಾಧನೆಯ ಬಲದಿಂದ ಭಗವಂತನ ಅನುಗ್ರಹದಿಂದ ತಾನು ವೈಕುಂಠವನ್ನು ಪ್ರಾಪ್ತಿ ಮಾಡಿದ್ಲು ಅನ್ನೋದನ್ನ ಮುಂದಿನ ಶ್ಲೋಕಗಳಲ್ಲಿ ತಿಳಿಸ್ತಾ ಇದ್ದಾರೆ. 22ನೇ ಶ್ಲೋಕ. ತಮೇವ ಧ್ಯಾಯತಿ ದೇವಂ ಅಪತ್ಯಂ ಕಪಿಲಂ ಹರಿಂ ಬಭೂವಾಚಿರತೋ ವತ್ಸ ನಿಸ್ಪೃಹ ತಾದೃಶೇ ಗೃಹೇ. ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಎಲೈ ವಿದುರನೆ, ದೇವಹೂತಿಯು ಹೀಗೆ ಸದಾಕಾಲ ತನ್ನ ಪುತ್ರ ದೇವೋತ್ತಮ ಪರಮ ಪುರುಷ ಕಪಿಲ ದೇವನ ಧ್ಯಾನ ಮಾಡುತ್ತಾ ಅತಿ ಶೀಘ್ರದಲ್ಲೇ ತನ್ನ ಸರ್ವಾಲಂಕೃತ ಮನೆಯ ವಿಷಯದಲ್ಲಿ ನಿರ್ಲಿಪ್ತಳಾದಳು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಈ ರೀತಿ ಮಗನನ್ನೇ ಯೋಚಿಸ್ತಾ ಇದ್ರು ಕೂಡ ಅದು ಕೃಷ್ಣ ಪ್ರಜ್ಞೆಯೇ ಆಗಿರ್ತದೆ. ಯಾಕಂದ್ರೆ ಕಪಿಲ ಮುನಿಗಳು ಸಾಕ್ಷಾತ್ ಭಗವಂತನೇ ಆಗಿದ್ದಾನೆ. ಹಾಗಾಗಿ ದೇವಹೂತಿಯು ಸದಾಕಾಲ ಕೃಷ್ಣ ಪ್ರಜ್ಞೆಯನ್ನ ಹೊಂದಿದ್ದಳು ಮತ್ತು ಆಕೆಗೆ ಈ ಮನೆ ಮತ್ತು ಇತರ ಏನು ಭೋಗ ವಸ್ತುಗಳಿವೆ ಅವುಗಳ ಬಗ್ಗೆ ಆಸಕ್ತಿಯು ಇರಲಿಲ್ಲ. 23ನೇ ಶ್ಲೋಕ. ಧ್ಯಾಯತಿ ಭಗವದ್ರೂಪಂ ಯದಾಹ ಧ್ಯಾನ ಗೋಚರಂ ಸುತಾ ಪ್ರಸನ್ನವದನಂ ಸಮಸ್ತ ವ್ಯಸ್ತ ಚಿಂತೆಯ. ಲೀಲಾವತಿ ಮಾತಾಜಿ. ತದನಂತರ ಸದಾ ಹಸನ್ಮುಖಿಯಾದ ದೇವೋತ್ತಮ ಪರಮಪುರುಷನಾದ ತನ್ನ ಮಗ ಕಪಿಲದೇವನಿಂದ ತೀವ್ರ ಕುತೂಹಲಿಯಾಗಿ ಸಕಲ ವಿವರಗಳನ್ನು ತಿಳಿದ ದೇವಹೂತಿಯು ನಿರಂತರವಾಗಿ ವಿಷ್ಣುರೂಪಿ ಪರಮಪ್ರಭು ಭಗವಂತನ ಧ್ಯಾನದಲ್ಲಿ ಮಗ್ನಳಾದಳು. ಹರೇ ಕೃಷ್ಣ. ಹರೇ ಕೃಷ್ಣ. ಭಗವಂತನ ಧ್ಯಾನದಲ್ಲಿ ಮಗ್ನರಾಗಲಿಕ್ಕೆ ದೇವಹೂತಿಗೆ ಸುಲಭವಾದಂತಹ ಸಾಧನ. ಯಾಕಂತ ಹೇಳಿದ್ರೆ ಆಕೆ ಭಗವಂತನ ಒಡನಾಟದಲ್ಲಿಯೇ ಇದ್ದಂಥವಳು. ಹಾಗಾಗಿ ಆ ಭಗವಂತ ಯಾವೆಲ್ಲ ಲೀಲೆಗಳನ್ನ ಮಾಡಿದ್ದಾನೋ ಅದೆಲ್ಲವನ್ನು ಕೂಡ ಆಕೆ ನೆನಪಿಸಿಕೊಳ್ತಾಳೆ. ಇದನ್ನೇ ಧ್ಯಾನ ಅಂತ ಹೇಳಿ ಕರೆಯುವಂತಹದ್ದು. ಅಷ್ಟಾಂಗ ಯೋಗದಲ್ಲಿಯೂ ಕೂಡ ಧಾರಣ, ಧ್ಯಾನ, ಸಮಾಧಿ ಅಂತ ಹೇಳ್ತೇವೆ. ಆ ಸಮಾಧಿ ಸ್ಥಿತಿಯಲ್ಲಿ ಭಗವಂತನ ಕುರಿತಾಗಿಯೇ ಯೋಚನೆಯನ್ನ ಮಾಡುವಂತಹದ್ದು ಹಾಗೂ ಬಾಹ್ಯವಾದಂತಹ ಪ್ರಪಂಚದ ಬಗೆಗಿನ ವ್ಯಾಮೋಹವನ್ನ ದೂರ ಮಾಡಿಕೊಳ್ಳುವಂತಹದ್ದು. ಭಕ್ತಿ ಯೋಗಿಗಳಿಗೆ ಇದು ಸಹಜವಾಗಿಯೇ ಉಂಟಾಗ್ತದೆ. ಮುಂದುವರಿಸ್ತಾ 24-25. ಭಕ್ತಿ ಪ್ರವಾಹ ಯೋಗೇನ ವೈರಾಗ್ಯೇಣ ಬಲೀಯಸ ಯುಕ್ತಾನುಷ್ಠಾ ಜಾತೇನ ಜ್ಞಾನೇನ ಬ್ರಹ್ಮಹೇತುನ ವಿಶುದ್ಧೇನ ತದಾತ್ಮಾನಮಾತ್ಮನ ವಿಶ್ವತೋಮುಖಂ ಸ್ವಾನುಭೂತ್ಯಾತಿರೋಭೂತ ಮಾಯಾ ಗುಣವಿಶೇಷಣಂ. ಲೀಲಾವತಿ ಮಾತಾಜಿ. ಅವಳು ಗಂಭೀರವಾಗಿ ಭಕ್ತಿ ಸೇವೆಯಲ್ಲಿ ನಿರತಳಾದಳು. ಏಕೆಂದರೆ ವಿರಕ್ತ ಭಾವ ಅವಳಲ್ಲಿ ಪ್ರಬಲವಾಗಿತ್ತು. ಅವಳು ದೈಹಿಕ ಅಗತ್ಯಗಳನ್ನಷ್ಟೇ ಸ್ವೀಕರಿಸುತ್ತಿದ್ದಳು. ಪರಮ ಸತ್ಯದ ಸಾಕ್ಷಾತ್ಕಾರದಿಂದ ಜ್ಞಾನದಲ್ಲಿ ನೆಲೆಸಿದ ಅವಳ ಹೃದಯ ನಿರ್ಮಲವಾಯಿತು. ಅವಳು ಸಂಪೂರ್ಣವಾಗಿ ದೇವೋತ್ತಮ ಪರಮಪುರುಷನ ಧ್ಯಾನದಲ್ಲಿ ಮಗ್ನಳಾದಳು. ದೈಹಿಕ ಪ್ರಕೃತಿಯ ಗುಣ ಸ್ವಭಾವಗಳಿಂದಾಗಿ ಅವಳಲ್ಲಿದ್ದ ಸಕಲ ತತ್ವ ತಿಳುವಳಿಕೆಗಳು ಮಾಯವಾದವು. ಹರೇ ಕೃಷ್ಣ. ಹರೇ ಕೃಷ್ಣ. ಈ ರೀತಿ ದೇವಹೂತಿಯು ಭಗವಂತನ ಧ್ಯಾನದಲ್ಲಿ ಮಗ್ನಳಾಗಿದ್ದಾಳೆ. ಆಕೆ ಎಲ್ಲ ಕಷ್ಟ ಕ್ಲೇಶಗಳು ಕಣ್ಮೆರೆಯಾಗಿ ಆಕೆ ದಿವ್ಯಾನಂದವನ್ನ ಹೊಂದಿದ್ದಾಳೆ. ಭಗವಂತನ ಕುರಿತಾಗಿ ಒಂದು ವಿರಹದ ನೋವನ್ನ ಅನುಭವಿಸುತ್ತಿದ್ರೂ ಕೂಡ ಅದರಲ್ಲೂ ಒಂದು ರೀತಿಯಾದಂತಹ ಸುಖವನ್ನ ಅಥವಾ ಸಂತೋಷವನ್ನ ಭಕ್ತರು ಕಾಣ್ತಾರೆ. ಈ ರೀತಿ ದೇವಹೂತಿಯು ಭಗವಂತನ ಯೋಚನೆಯಲ್ಲಿಯೇ ಮಗ್ನಳಾಗಿದ್ದಾಳೆ. 28ನೇ ಶ್ಲೋಕ.
ತದ್ದೇಹ ಪರತಾ ಪೋಷೋಪ್ಯಕೃತಶ್ಚಾದ್ಯ ಸಂಭವಾತ್ ಬಭೌ ಮಲೈರವಚ್ಛನ್ನ ಸಧೂಮ ಇವ ಪಾವಕಃ. ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅವಳ ಪತಿ ಕರ್ದಮನಿಂದ ಸೃಷ್ಟಿಗೊಂಡ ದೇವಕನ್ಯೆಯರು ಅವಳ ದೇಹದ ಆರೈಕೆ ನೋಡಿಕೊಳ್ಳುತ್ತಿದ್ದರು. ಆಗ ಮಾನಸಿಕ ಆತಂಕ ಇರಲಿಲ್ಲವಾದ ಕಾರಣ ಅವಳು ಕೃಶಳಾಗಲಿಲ್ಲ. ಅವಳು ಹೊಗೆಯಿಂದ ಆವೃತವಾದ ಅಗ್ನಿಯಂತೆ ಗೋಚರಿಸುತ್ತಿದ್ದಳು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಇಲ್ಲಿ ಹೊಗೆ ಮತ್ತು ಅಗ್ನಿ ಅಂತ ಹೇಳಿದ್ದಾರೆ. ಸಾಮಾನ್ಯವಾಗಿ ಆ ಸನ್ಯಾಸಾಶ್ರಮದಲ್ಲಿರುವವರು ಸೇವಕ ಸೇವಕಿಯರಿಂದ ಸೇವೆ ಮಾಡಿಸಿಕೊಳ್ಳಬಾರದು ಅನ್ನುವಂತಹ ಪದ್ಧತಿ ಇದೆ. ಆದ್ರೂ ಕೂಡ ದೇವಹೂತಿಗೆ ದೇವಕನ್ಯೆಯರು ಸೇವೆಯನ್ನ ಮಾಡ್ತಾ ಇದ್ರು. ಅದರಿಂದ ಇದು ಆಧ್ಯಾತ್ಮಿಕ ಜೀವನಕ್ಕೆ ವಿರುದ್ಧವಾದದ್ದು ಅಂತ ಹೇಳಿ ಕಂಡ್ರೂ ಕೂಡ ಅದು ಹೊಗೆಯಿಂದ ಆವೃತವಾದಂತಹ ಬೆಂಕಿ ಜ್ವಾಲೆಯಂತೆ ಅವಳು ಭೋಗ ಜೀವನದಲ್ಲಿ ಬದುಕುತ್ತಿದ್ದರಂತೆ ತೋರುತ್ತಿದ್ದರೂ ಸಂಪೂರ್ಣವಾಗಿ ಪರಿಶುದ್ಧಳಾಗಿದ್ದಳು. ಆಕೆ ಅದರಲ್ಲಿ ಯಾವುದೇ ಆಸಕ್ತಿಯನ್ನ ಹೊಂದಿರಲಿಲ್ಲ ಅನ್ನೋದನ್ನ ಇಲ್ಲಿ ಪ್ರಭುಪಾದರು ಭಾವಾರ್ಥದಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಸ್ವಾಂಗಂ ತಪೋಯೋಗಮಯಂ ಮುಕ್ತಕೇಶಂ ಗತಾಂಬರಂ ದೈವಗುಪ್ತಂ ನ ಬಬುಧೆ ವಾಸುದೇವ ಪ್ರವಿಷ್ಟಧಿ. ಲೀಲಾವತಿ ಮಾತಾಜಿ. ಅವಳು ಸದಾ ದೇವೋತ್ತಮ ಪರಮಪುರುಷನ ಆಲೋಚನೆಯಲ್ಲಿ ಮಗ್ನಳಾಗಿರುತ್ತಿದ್ದಳು. ಇದರಿಂದಾಗಿ ತನ್ನ ಕೇಶರಾಶಿ ಚದುರಿದ್ದಾಗಲಿ ಅಥವಾ ತೊಟ್ಟ ಬಟ್ಟೆಗಳು ಅಸ್ತವ್ಯಸ್ತವಾದದ್ದಾಗಲಿ ಅವಳಿಗೆ ಅರಿವಿರುತ್ತಿರಲಿಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ. ಈ ರೀತಿ ದೇವಹೂತಿ ಪರಿಪಕ್ವತೆಯನ್ನ ಹೊಂದಿದ್ದಾಳೆ. ಆಕೆ ಯಾವ ರೀತಿಯಾಗಿ ಶರೀರ ತ್ಯಾಗವನ್ನ ಮಾಡಿದ್ಲು ಅನ್ನೋದನ್ನ 30ನೇ ಶ್ಲೋಕದಲ್ಲಿ ನಾವು ಕಾಣಬಹುದು. ಏವಂ ಸಾ ಕಪಿಲೋಕ್ತೇನ ಮಾರ್ಗೇಣ ಚಿರತಾ ಪರಂ ಆತ್ಮಾನಂ ಬ್ರಹ್ಮ ನಿರ್ವಾಣಂ ಭಗವಂತಮವಾಪಹ. ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ನನ್ನ ಪ್ರೀತಿಯ ವಿದುರನೆ, ಕಪಿಲನು ಉಪದೇಶಿಸಿದ ತತ್ವಗಳನ್ನು ಅನುಸರಿಸಿದ ನಂತರ ದೇವಹೂತಿಯು ಶೀಘ್ರದಲ್ಲೇ ಐಹಿಕ ಬಂಧನದಿಂದ ಬಿಡುಗಡೆ ಹೊಂದಿದಳು. ಅವಳು ಯಾವುದೇ ತೊಂದರೆ ಇಲ್ಲದೆ ಪರಮಾತ್ಮನಾದ ದೇವೋತ್ತಮ ಪರಮ ಪುರುಷನನ್ನು ಹೊಂದಿದಳು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಈ ರೀತಿ ದೇವಹೂತಿಯು ವೈಕುಂಠವನ್ನ ಸೇರಿದ್ಲು ಅಂತ ಹೇಳಿ ಇಲ್ಲಿ ತಿಳಿಸ್ತಾ ಇದ್ದಾರೆ. ಕಪಿಲ ವೈಕುಂಠ ಎಂದು ಪ್ರಖ್ಯಾತವಾದ ವೈಕುಂಠ ಲೋಕವಿದೆ. ದೇವಹೂತಿಯು ಕಪಿಲನನ್ನು ಸಂಧಿಸಲು ಹಾಗೂ ಅಲ್ಲಿ ಶಾಶ್ವತವಾಗಿ ನೆಲೆಸಲು ತನ್ನ ದಿವ್ಯ ಪುತ್ರನ ಸಹಚರ್ಯ ಹೊಂದಲು ಆ ಲೋಕಕ್ಕೆ ಉನ್ನತಿಯನ್ನು ಪಡೆದಳು. ಈ ವೈಕುಂಠ ಲೋಕ ಅನ್ನುವಂಥದ್ದು ಅಸಂಖ್ಯಾತವಾಗಿದೆ. ಈ ಭೌತಿಕ ಪ್ರಪಂಚದ ಹೊರಗೆ ಇರುವಂತದ್ದೆಲ್ಲ ಆಧ್ಯಾತ್ಮಿಕ ಆಕಾಶ ಅಥವಾ ವೈಕುಂಠ ಲೋಕಗಳು ಅಂತ ಹೇಳ್ತೇವೆ. ಅನೇಕ ವೈಕುಂಠ ಲೋಕಗಳಿವೆ. ಅವುಗಳಲ್ಲಿ ಒಂದಾಗಿರುವಂತದ್ದು ಇದು ಕಪಿಲ ವೈಕುಂಠ ಅಂತ ಹೇಳಿದ್ದಾರೆ. ದೇವಹೂತಿಯು ಅಲ್ಲಿಗೆ ತೆರಳಿದ್ಲು ಅಂತ ಹೇಳಿ ಇಲ್ಲಿ ತಿಳಿಸ್ತಾ ಇದ್ದಾರೆ. ದೇವಹೂತಿಯು ಸಿದ್ಧಿಯನ್ನು ಪಡೆದಂತಹ ಸ್ಥಳ ಅತ್ಯಂತ ಪವಿತ್ರ ಸ್ಥಳ ಅಂತ ಹೇಳಿ ಪರಿಗಣಿಸಲಾಗಿದೆ. ತ್ರಿಲೋಕಗಳಲ್ಲಿ ಅದನ್ನು ಸಿದ್ಧಪಾದ ಎಂದು ತಿಳಿಯಲಾಗಿದೆ. ಹೀಗೆ ಆ ದೇವಹೂತಿಯು ಒಂದು ಐಹಿಕ ಅವಳ ಶರೀರ ಏನಿದೆ ಅದು ಐಹಿಕ ದ್ರವ್ಯಗಳು ನೀರಾಗಿ ಕರಗಿ ಈಗ ಹರಿಯುವ ನದಿಯಾಗಿದೆ. ಈ ನದಿ ಎಲ್ಲ ನದಿಗಳಿಗಿಂತಲೂ ಪವಿತ್ರವಾದಂತಹದ್ದು. ಇದರಲ್ಲಿ ಮೀಯುವವರು ಸಿದ್ಧಿಯನ್ನ ಪಡೆಯುತ್ತಾರೆ. ಆದ್ದರಿಂದ ಸಿದ್ಧಿ ಬಯಸುವವರೆಲ್ಲರೂ ಅಲ್ಲಿ ಮೀಯುತ್ತಾರೆ ಅನ್ನೋದನ್ನ ಇಲ್ಲಿ ತಿಳಿಸಿದ್ದಾರೆ. ಈ ರೀತಿ ದೇವಹೂತಿಯು ತನ್ನ ಶರೀರವನ್ನ ತ್ಯಾಗ ಮಾಡಿದ್ದಾಳೆ. ಮುಂದಕ್ಕೆ ಕಪಿಲ ಮುನಿಗಳು ಏನು ಮಾಡಿದ್ರು? ಗೃಹ ತ್ಯಾಗ ಮಾಡಿದಂತಹ ಕಪಿಲ ಮುನಿಗಳು ಏನು ಮಾಡಿದ್ರು? ಯಾಕಂದ್ರೆ ಕಪಿಲ ಮುನಿಗಳು ಈಗಲೂ ಇದ್ದಾರೆ. ಅವ್ರು ಎಲ್ಲಿ ಹೋದ್ರು, ಏನು ಮಾಡಿದ್ರು ಅನ್ನೋದನ್ನ ಈ ಕೊನೆಯ ಭಾಗದಲ್ಲಿ ನಾವು ಕಾಣ್ತೇವೆ. ಕಪಿಲೋಪಿ ಮಹಾಯೋಗಿ ಭಗವಾನ್ ಪಿತುರಾಶ್ರಮಾತ್ ಮಾತರಂ ಸಮನುಜ್ಞಾಪ್ಯ ಪ್ರಾಗುದೀಚೀಂ ದಿಶಂ ಯಯೌ. ಲೀಲಾವತಿ ಮಾತಾಜಿ. ನನ್ನ ಪ್ರೀತಿಯ ವಿದುರನೆ, ದೇವೋತ್ತಮ ಪರಮಪುರುಷನಾದ ಮಹರ್ಷಿ ಕಪಿಲನು ತಾಯಿಯ ಅನುಮತಿ ಪಡೆದು ತಂದೆಯ ಆಶ್ರಮವನ್ನು ತೊರೆದು ಈಶಾನ್ಯ ದಿಕ್ಕಿನತ್ತ ಹೊರಟನು. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಕಪಿಲ ಮುನಿಗಳ ಆಶ್ರಮವನ್ನ ಗಂಗಾಸಾಗರ ಅಂತ ಹೇಳಿ ನಾವು ಕರೀತೇವೆ. ಇದು ಗಂಗಾ ನದಿಯು ಸಮುದ್ರವನ್ನ ಸೇರುವಂತಹ ಸ್ಥಳ. ಆ ಸ್ಥಳದಲ್ಲಿ ಇರುವಂತಹದ್ದು ಗಂಗಾಸಾಗರ ಅಂತ ಹೇಳಿ ಇಲ್ಲಿ ಕರೀತಾರೆ. ಇದಕ್ಕೆ ಸಂಬಂಧಪಟ್ಟಂತಹ ಇನ್ನಷ್ಟು ವಿಚಾರಗಳನ್ನು ನಾವು ಮುಂದಕ್ಕೆ
ತಿಳಿದುಕೊಳ್ಳಬಹುದು ಶ್ರೀಮದ್ ಭಾಗವತದಲ್ಲಿ. ಇದು ಗಂಗಾದೇವಿ, ಇಲ್ಲಿ ಮಧ್ಯದಲ್ಲಿರುವಂತದ್ದು ಕಪಿಲ ಮುನಿಗಳು, ಇಲ್ಲಿ ಸಗರ ರಾಜನು ಇರುವಂತದ್ದು. ಸಗರನ ಮಕ್ಕಳು ಒಂದು ಯಜ್ಞಕ್ಕೆ ಕಟ್ಟಿದ್ದಂತಹ ಒಂದು ಕುದುರೆಯನ್ನ, ಅಶ್ವವನ್ನ ಹುಡುಕಿಕೊಂಡು ಬಂದಾಗ ಕಪಿಲ ಮುನಿಗಳ ಕ್ರೋಧಕ್ಕೆ ತುತ್ತಾಗಿ ಅವರು ಸುಟ್ಟು ಹೋಗ್ತಾರೆ. ನಂತರ ಅವರ ಒಂದು ಉದ್ಧಾರಕ್ಕೋಸ್ಕರ ಭಗೀರಥನು ಗಂಗಾ ನದಿಯನ್ನ ಕರೆದುಕೊಂಡು ಬರುವಂತಹ ಒಂದು ಕಥೆಯನ್ನ, ಗಂಗಾವತರಣದ ಕಥೆಯನ್ನು ಕೂಡ ನಾವು ಇಲ್ಲಿ ನೆನಪು ಮಾಡಿಕೊಳ್ಳಬಹುದು. ಅದು ಕೂಡ ಕಪಿಲ ಮುನಿಗಳಿಗೆ ಸಂಬಂಧಪಟ್ಟಿರುವಂತಹದ್ದು. ಕಪಿಲ ಮುನಿಗಳು ಈಗಲೂ ಕೂಡ ಇಲ್ಲಿ ತಪಸ್ಸನ್ನ ಆಚರಿಸ್ತಾ ಇದ್ದಾರೆ ಅನ್ನುವುದನ್ನ ನಾವು ತಿಳ್ಕೊಳ್ಬಹುದು. ಇದು ಕಪಿಲ ಮುನಿಗಳ ಬಗ್ಗೆ ತಿಳಿಸಿರುವಂತಹದ್ದು. 34ನೇ ಶ್ಲೋಕ. ಸಿದ್ಧಚಾರಣ ಗಂಧರ್ವೈ ಮುನಿರ್ಭಿಶ್ಚಾಪ್ಸರೋ ಗಣೈ ಸ್ತೂಯಮಾನ ಸಮುದ್ರೇಣ ದತ್ತಾರ್ಹಣ ನಿಕೇತನಃ. ಲೀಲಾವತಿ ಮಾತಾಜಿ. ಅವನು ಉತ್ತರ ದಿಕ್ಕಿನತ್ತ ಸಾಗುತ್ತಿದ್ದಾಗ ಸ್ವರ್ಗ ನಿವಾಸಿಗಳೆಂದು ಹೇಳಲಾದ ಚಾರಣರು ಮತ್ತು ಗಂಧರ್ವರು, ಮುನಿಗಳು ಮತ್ತು ಸ್ವರ್ಗಲೋಕಗಳ ಕನ್ಯೆಯರು ಅವನ ಸ್ತುತಿಗೈದು ಸಕಲ ಗೌರವಗಳನ್ನು ಅರ್ಪಿಸಿದರು. ಸಾಗರವು ಅವನಿಗೆ ನೈವೇದ್ಯ ನೀಡಿ ವಸತಿ ಸ್ಥಾನವನ್ನು ಕಲ್ಪಿಸಿತು. ಹರೇ ಕೃಷ್ಣ. ಹರೇ ಕೃಷ್ಣ. ಇದು ಕಪಿಲ ಮುನಿಗಳ ಒಂದು ಸ್ಥಾನ. ಹೀಗೆ ಇಂದಿಗೂ ಕಪಿಲ ಮುನಿಗಳು 3 ಲೋಕಗಳ ಬದ್ಧಾತ್ಮರ ಮೋಕ್ಷಕ್ಕಾಗಿ ಸಮಾಧಿಸ್ಥರಾಗಿದ್ದಾರೆ. ಸಾಂಖ್ಯ ತತ್ವಶಾಸ್ತ್ರದ ಎಲ್ಲಾ ಆಚಾರ್ಯರು ಮತ್ತು ಮಹಾಗುರುಗಳು ಅವರ ಆರಾಧನೆಯನ್ನ ಮಾಡ್ತಾರೆ. ಇಲ್ಲಿಗೆ ಕೊನೆಯದಾಗಿ ಹೇಳುವಂಥದ್ದು, ನನ್ನ ಪ್ರಿಯ ಪುತ್ರನೇ, ನೀನು ಪ್ರಶ್ನೆಗಳನ್ನು ಕೇಳಿದೆ, ನಾನು ಉತ್ತರ ಕೊಟ್ಟಿದ್ದೇನೆ. ಎಲೆ ಈ ಪಾಪ ಮುಕ್ತನೇ, ಕಪಿಲದೇವ ಮತ್ತು ಅವನ ತಾಯಿಯ ಹಾಗೂ ಅವರ ಚಟುವಟಿಕೆಗಳ ವರ್ಣನೆಯು ಸಕಲ ಶುದ್ಧ ಪ್ರವಚನಗಳಲ್ಲೂ ಅತ್ಯಂತ ಪರಿಶುದ್ಧವಾಗಿದೆ. ಇದು ಫಲಶ್ರುತಿ. ಈ ಕಪಿಲ ಮುನಿಗಳ ಒಂದು ಉಪಾಖ್ಯಾನವನ್ನ ಕೇಳುವುದರ ಒಂದು ಫಲಶ್ರುತಿಯಾಗಿದೆ. ಹೀಗೆ ಕಪಿಲದೇವ ಮತ್ತು ದೇವಹೂತಿಯರ ಒಂದು ವರ್ಣನೆ ಏನಿದೆ, ಸಂಭಾಷಣೆ ಏನಿದೆ, ಅದು ಅತ್ಯಂತ ರಹಸ್ಯವಾಗಿರುವಂತಹದ್ದು. ಯಾಕಂದ್ರೆ ಸಾಂಖ್ಯಯೋಗ, ಇದರ ನಿರೂಪಣೆಯನ್ನ ಯಾರು ಓದ್ತಾರೆ, ಕೇಳುತ್ತಾರೆ, ಅವರು ಗರುಡ ವಾಹನನಾದಂತಹ ದೇವೋತ್ತಮ ಪರಮ ಪುರುಷನ ಭಕ್ತರಾಗ್ತಾರೆ ಹಾಗೂ ಭಗವಂತನ ದಿವ್ಯ ಪ್ರೇಮ ಸೇವೆಯಲ್ಲಿ ನಿರತರಾಗಲು, ಭಗವಂತನ ದಿವ್ಯಧಾಮವನ್ನು ಪ್ರವೇಶಿಸಲು ಅವರು ಅರ್ಹತೆಯನ್ನ ಪಡೆದುಕೊಳ್ತಾರೆ ಅನ್ನುವಂತಹ ಫಲಶ್ರುತಿಯನ್ನ ಇಲ್ಲಿ ತಿಳಿಸಲಾಗಿದೆ. ಇಲ್ಲಿಗೆ ನಾವು ಶ್ರೀಮದ್ ಭಾಗವತದ 3ನೆಯ ಸ್ಕಂದದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಇದು ಸಂಕ್ಷಿಪ್ತವಾದಂತಹ ಅಧ್ಯಯನ ನಾವು ಮಾಡಿರುವಂತಹದ್ದು. ಇದರ ಅರ್ಥ ನಾವು 3ನೇ ಸ್ಕಂದವನ್ನ ಪೂರ್ತಿಯಾಗಿ ಅರ್ಥ ಮಾಡಿಕೊಂಡಿದ್ದೇವೆ ಅಂತ ಅಲ್ಲ. ಮತ್ತೆ ಮತ್ತೆ ಭಾಗವತವನ್ನ ಓದಬೇಕು. ನಿತ್ಯಂ ಭಾಗವತ ಸೇವಯ ಅಂತ ಹೇಳ್ತಾರೆ. ಹಾಗೆ ಈಗೇನು ನಾವು ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡಿದ್ದೇವೋ ಅದನ್ನ ಇನ್ನಷ್ಟು ತಿಳ್ಕೊಳ್ಳಿಕ್ಕೆ ಮತ್ತೆ ಮತ್ತೆ ಈ ಭಾಗವತವನ್ನ ನಾವು ಓದ್ತಾ ಇರಬೇಕು. ಇನ್ನು 4ನೇ ಸ್ಕಂದದಲ್ಲಿ ಹೆಚ್ಚಾಗಿ ಕಥೆಗಳು ಬರ್ತವೆ. ಈಗ 3ನೇ ಸ್ಕಂದದಲ್ಲಿ ಹೆಚ್ಚು ತತ್ವಗಳು ಬಂದಿವೆ, ಕಪಿಲ ಮುನಿಗಳ ಒಂದು ಬೋಧನೆ ಅದರ ಮುಖಾಂತರವಾಗಿ. ನಾವು 4ನೇ ಸ್ಕಂದವನ್ನ ನೋಡುವುದಾದ್ರೆ ಅಲ್ಲಿ ದಕ್ಷ ಪ್ರಜಾಪತಿಯ ಒಂದು ಯಜ್ಞದ ಬಗ್ಗೆ ನಾವು ತಿಳ್ಕೊಳ್ತೇವೆ. ಹಾಗೆ ಧ್ರುವ ಮಹಾರಾಜನ ಒಂದು ತಪಸ್ಸಿನ ಬಗ್ಗೆ ತಿಳ್ಕೊಳ್ತೇವೆ. ಹಾಗೆ ಪೃಥು ಮಹಾರಾಜನ ಕಥೆಯನ್ನ ಕೇಳ್ತೇವೆ. ಹಾಗೆ ಪುರಂಜನ ಉಪಾಖ್ಯಾನವನ್ನ ನಾವು ತಿಳ್ಕೊಳ್ತೇವೆ. ಮುಖ್ಯವಾಗಿ ಈ 4 ಕಥೆಗಳು ಈ 4ನೇ ಸ್ಕಂದದಲ್ಲಿ ನಾವು ಕಾಣಬಹುದು. ಅದನ್ನ ಮುಂದಿನ ತರಗತಿಗಳಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ತರಗತಿಗೆ ಇಲ್ಲಿ ವಿರಾಮವನ್ನ ಕೊಡ್ತಾ ಇದ್ದೇನೆ.